ಜೈ ಶ್ರೀನಿವಾಸ. ಜೈ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಆನಂದ್ ಏನೋ ಬರ್ಬೇಕನ್ನು ಅಂತಿಲ್ಲ. ನೋಡೋಣ. ಹರೇ ಶ್ರೀನಿವಾಸ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿ ವದೇತ್ ತಸ್ಯ ನಿಸರತೆ ವಾಣಿ ಜಗನ್ಗನ್ಯಾ ಪ್ರಭಾಗವತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ತಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ತಿಗಜಕೇಸರಿ ಶ್ರೀವ್ಯಾಸತೀರ್ಥಗುರುರ್ಭೂಯಾತ್ अस्मदिष्टार्थसिद्धये तपोविद्याविरक्त्यादि सद्गुणौकाकराणकं वादिराजगुरून् वन्दे हयग्रीवपदाश्रयान् भक्तानां मानसाम्भोजभाणवे कामधेनवे नमतां कल्पतरवे जयीन्द्रगुरवे नमः. प्रणमत्कामधेनुं च भजस्फुरतरूपमं श्रीभावबोधकृत्पादचिन्तामणिम् उपास्महे. पूज्याय राघवेन्द्राय सत्यधर्मरदाय च भजतां कल्पवृक्षाय नमतां कामधेनवे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुं भजे. ಎಲ್ಲಾರಿ ಕ್ಲಾಸ್ ರೂಮ್ ಇದು ಎಕ್ಸಾಮ್ ಮುಡಿತಾ? ಗುರುಗಳೇ. ಹ್ಮ್ ನಾವು ಇವತ್ತು ವಿಜಯದಾಸರ ಚರಿತ್ರೆ ಆರಂಭಿಸೋಣ. ಹೆಂಗಂದ್ರೆ ಅದು 2 ವಾರ ಹೋಗೋದದು. ನಾವು ಕವಚನು ಮಧ್ಯದಲ್ಲಿ ಸ್ಟಾರ್ಟ್ ಮಾಡಬೇಕು. ವಿಜಯದಾಸರ ಕವಚ. ಈ ಫಸ್ಟ್ ಬಂದು ವಿಜಯದಾಸರ ಚರಿತ್ರ ನೋಡ್ರೋಣ. ಗುರುಗಳೇ, ಹಾ ಹೇಳಪ್ಪ. ಗೋಪಾಲದಾಸರ ಚರಿತ್ರೆ ನೀವು ತೆಗೆದ್ರಿ ಅಲ್ವಾ? ಹೌದು, ಅದನ್ನ ಅಪ್ಲೋಡೇ ಮಾಡಲವಲ್ಲ. ಹೌದು. ಎಲ್ಲನೇ ಮಾಡಿರ್ತಾನಪ್ಪ ಈ ವಾರ. ಈ ಒಂದು 1 ವೀಕ್ ಒಳಗೆ ಎಲ್ಲನೇ ಅಪ್ಲೋಡ್ ಮಾಡಿರ್ತಾನೆ. ಮಧ್ಯದಲ್ಲಿ ತುಂಬಾ ವರ್ಕ್ ಹೆಕ್ಟಿಕ್ ಆಗಿಡುತ್ತೆ ನಂಗೆ. ಇದು ತನಕ ಕ್ಲಾಸಸ್ ಇದೆಲ್ಲ ಕೂಡ ನಾ ಮಾಡಕ್ ಮುಡಿಲ್ಲ. ಮತ್ತೆ ನಾವು ಒಂದು ಮಾಡೋಣ. ನಾ ಎಲ್ಲನೇ ಬಂದು ಅಪ್ಲೋಡ್ ಮಾಡಕ್ ನೋಡಿದೆ. ತುಂಬಾ ಹೋದ ವಾರ ತೆಗೆದ ಕ್ಲಾಸ್ ಎಲ್ಲ ಕೂಡ ಇದೆ. ಕರೆಕ್ಟಾ? ಹೌದು ಗುರುಗಳೇ. ಒಂದು ನಿಮಿಷ.
ಅದಾನೆ. ಹ್ಮ್. ಸ್ಕ್ರೀನ್ ಶಾಟ್ ಮಾಡಿ. ಸೊ ವಿಜಯದಾಸರು, ವಿಜಯದಾಸಪತಿ ಏನ್ ತಿಳಿಯೋದು ಯಾರ್ಯಾರಿಗೆ? ಗುರುಗಳೇ ಹ್ಮ್. ಗುರುಗಳೇ ನಾ ಹೇಳೋಣ ಹಾ ಕೌಶಿಕ್ ಹೇಳು. ವಿಜಯದಾಸರು ಬಂದು ಭೃಗು ಮಹರ್ಷಿಯೋட ಅವತಾರ. ಹಾ ಆಮೇಲೆ ಅವ್ರು ಬಂದು 5 ಸುಲಾದಿಗಳು ಬಂದು ತುಂಬಾ ಪ್ರಾಮಿನೆಂಟ್. ಅವರ 5 ಸುಲಾದಿಗಳು ತುಂಬಾ ಫೇಮಸ್. ಅதாவது ನರಸಿಂಹದೇವರ ಸುಲಾದಿ, ಕಪಿಲ ಸುಲಾದಿ, ದುರ್ಗಾ ಸುಲಾದಿ, ಮುಖ್ಯಪ್ರಾಣ ಸುಲಾದಿ ಮತ್ತು ಧನ್ವಂತರಿ ಸುಲಾದಿ. ಇದು 5 ಸುಲಾದಿ ಬಂದು ತುಂಬಾ ಇದು ಮಾಡಿದ್ದಾರೆ. ಅವರಿಗೆ ಬಂದು ಶ್ರೀನಿವಾಸ ದೇವರು ಬಂದು ಅವರಿಗೆ ತುಂಬಾ ಇಷ್ಟವಾದ ದೇವರು. ಅವರ ದಂಡಿ ಟೈಮ್ ಬಂದು ತಿರುಪತಿಗೆ ಹೋಗೋದು ಬಂದು ಅವರೊಂದು ಹ್ಯಾಬಿಟಾಟ್ ಇದ್ರು. ಅವ್ರು ಬಂದು ತುಂಬಾ ಅದರ ಚಿಕ್ಕ ವಯಸ್ಸು ತುಂಬಾ ಪೂರ ಇದ್ರು. ಡ್ರೆಸ್, ಊಟ, ಆ ಬೇಸಿಕ್ ನೀಡ್ಸ್ ಕೂಡ ತುಂಬಾ ಕಷ್ಟದಲ್ಲಿದ್ರು. ಅದರಿಂದ ದಿನಾಲು ಬಂದು ಯಾರ ಮನೆಗೆ ಯಾವ್ದು ಬಂದು ಭಿಕ್ಷಕ್ಕೆ ಹೋಗಿ ಅದಲ್ಲಿ ಬರಾದ ಅವರು ಫ್ಯಾಮಿಲಿ ಇದು ಮಾಡ್ತಾ ಇದ್ರು. ಅದ್ರ ದಂಡಿ ಬಂದು ಈ ಬೈಯಾರು ಯಾಕೆ ಬಂದು ದಿನಾಲು ಬರ್ತಿ ಹಂಗಂತ ಕೇಳಿ ಬೈಯಾರು. ಅವೆಲ್ಲ ಬಂದು ತಮ್ಮ ಇದುವಾಗ ಮೇಲೆ ಒಂದ್ಸತಿ ಅವ್ರು ಬಂದು ತಮ್ಮ ತುಂಬಾ ಅವ್ರು ಸೂಸೈಡ್ ಮಾಡಿ ಮಾಡಂತ ಹೋಗಾಮೇಲೆ ಅವರು ಕಾಶಿ ಇದಕ್ಕೆ ಹೋಗಾಮೇಲೆ ವೇದವ್ಯಾಸತ್ರಿ ಬಂದು ಇದು ಕನಸಲ್ಲಿ ಬಂದು ಅವ್ರ ಇದು ಅಂಕಿತ ಕೊಡೋರು. ಅದು ನೋಡಿ ಅದರಿಂದ ಅವ್ರು ವಿಜಯದಾಸರಾಯಿ ಅವ್ರ ದಂಡ್ಯ ಹಾಡೆಲ್ಲ ಬರೋದು, ದಂಡ್ಯ ಸುಲಾದಿಗಳು ಬರೆದು ಅವ್ರು ತುಂಬಾ ಫೇಮಸ್ ಆಯ್ತು. ಕತೆಗೆ ಮುಡಿಸ್ಬಿಟ್ಟು ಕ್ಲಾಸ್ ಮುಡಿಸಿ ನೋಡೋಣ. ಬೇರೆ ಯಾರು ಈಗ ಎಲ್ಲದ ಪಾಯಿಂಟ್ ಯಾರು ಹೇಳ್ತೀರಿ? ಗುರುಗಳೇ, ಅದ ಇದು ಐ ಥಿಂಕ್ ಚಿಪ್ಪಗಿರಿಲಿ ವೇಣುಗೋಪಾಲ ಕೃಷ್ಣನು ಮುಖ್ಯ ಪ್ರಾಣ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಖ್ಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವೆರಿ ಗುಡ್. ಆಮೇಲೆ ಅಂಕಿತಾ, ಸಂಧ್ಯಾ, ಇದು ಪಾಯಿಂಟ್ ಇರ್ಕಾ? ಇದು ನಾನು ನಿಮ್ಮ ಪ್ರವಚನದಿಂದ ಕೇಳಿತಾ ನಾ ಹೇಳಿದೆ ಈ ಪಾಯಿಂಟ್ಸ್. ಕೊನೆ ಅದು ಬಂದಿದ್ಯಾ ಅಟೆಂಡ್ ಮಾಡ್ಲಿಕ್ಕೆ? ಸಂಗೀತ ಉಪನ್ಯಾಸ ಉಳ್ಳಗರಮ್ಲಿ ನೀವು ಓ ಮಾಡಿದೆ, ಬಂದಿದ್ಯಾ ಅದು? ಸರಿ ಸರಿ, ಓಕೆ, ವೆರಿ ಗುಡ್. ಆಮೇಲೆ வேற யாருப்பா? சந்தியா தெரியுமா? விஜயதாசர் பண்ண ஒரு பாட்டு சொல்லுங்கப்பா ஒருத்தரும். ನಿನ್ನ ಉಳುಮೆಯಿಂದ. ನಿನ್ನ ಉಳುಮೆಯಿಂದ. ಸರಿ. ಬೇற? ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ. ಬಿಡರು ನಿನ್ನಂಗ್ರಿ ಇಲ್ಲ. ಬೇರೆ? ಅದು ಪ್ರಸನ್ನ ವೆಂಕಟದಾಸರು ಅನ್ನಿಸ್ತಾನೆ. வேற யாரையும் தெரியாதாம்மா? சந்தியா, விஜயதாசரோட ஃபேவரபிள் சிஷ்யன்னா சந்தியா தான் நினைக்கிறேன். ಇಂಥ ಪ್ರಭುವ ಕಾಣೆನು. ಇಂಥ ಪ್ರಭುವ ಕಾಣೆನು. ಸದಾ ಎನ್ನ ಹೃದಯದಲ್ಲಿ ದಂಡ್ಯ. சூப்பர். ஆಮೇಲೆ வேற யாருக்கு என்ன தெரியும்? என்ன உಳುಮೆಯಿಂದ. ಸರಿ, ಅದು ಹೇಳಿ ಆಯ್ತು. ಆಮೇಲೆ ಕೈಲಾಸವಾಸ ಗೌರೀಶ. ವೆರಿ ಗುಡ್. ಕೈಲಾಸವಾಸ ಗೌರೀಶ. ಸರಿ, ನಾವು ನೋಡೋಣ. ರಾಮ ರಾಮ ಎಂಬೆರಡು ಅಕ್ಷರ. ಪರದೇಶಿ ನೀನು ಸ್ವದೇಶಿ ನಾನು. ಎಷ್ಟು ಸಾಹಸವಂತ, ಎಷ್ಟು ಸಾಹಸ. ಏನ್ಪಾ ಅದು ಎಷ್ಟು ಸಾಹಸವಂತ? ಯಾರು? ವಾದಿರಾಜ್. ವಾದಿರಾಜರು. ಪವಮಾನ ಜಗತ ಪ್ರಾಣ. ಯಾರು? ಮೃತ್ತಿಕಾವಾ? ಶೋಭಾನವೆನ್ನಿರಿ. ಶೋಭಾನವೆನ್ನಿರಿ. ಇದು ಯಾರು ಆನ್ಸರ್ பண்றது? ரேணுகாவா? மிருத்திகா. ಹೌದು ಗುರುಗಳೇ. சரிம்மா. சரி, மிருத்திகா. ಓಕೆ, ಸರಿಪಾ. ಈಗ ವಿಜಯದಾಸ ನಾನು ಆಕ್ಚುಲಿ ಫುಲ್ ಪ್ರೆಸೆಂಟೇಶನ್ ರೆಡಿ ಮಾಡಲ್ಲ, ಬಟ್ ನಾವು ಈಗ ಫಸ್ಟ್ ಇಂಟ್ರೊಡಕ್ಷನ್ ಆಗಿ ಕೊಡ್ತಾನೆ. ವಿಜಯದಾಸರು ಯಾರ ಅಂಶ? ಭೃಗು ಮಹರ್ಷಿಗಳ ಅಂಶ. ಭೃಗು ಮಹರ್ಷಿಗಳು ಯಾರು? ನಾವು ಶ್ರೀನಿವಾಸ ಕಲ್ಯಾಣ ಪ್ರಾರಂಭ ಮಾಡಿದೆವು, ಬಟ್ ಫುಲ್ ಶ್ರೀನಿವಾಸ ಕಲ್ಯಾಣ ನಾವಿನ್ನೂ ಹೋಗಿಲ್ಲ. ಸರಿಯಾ ಇಲ್ಲವಾ? ಚತುರ್ಯುಗ ಪರ್ವದ ಮಟ್ಟು ನೋಡಿದೆವು. ಭೃಗು ಮಹರ್ಷಿಗಳು ಶ್ರೀನಿವಾಸ ಕಲ್ಯಾಣದಲ್ಲಿ ಮುಖ್ಯವಾಗಿ ಯಾರು ಉತ್ತಮರು, ಸರ್ವೋತ್ತಮರು ಯಾರು ಅಂತ ಕೇಳಿದಾಗ ಏನ್ ಮಾಡಿರೋರು? 3 ಲೋಕಕ್ಕೆ ಹೋಗಿ ಪರೀಕ್ಷೆ ಮಾಡಿದವರು ಭೃಗು ಮಹರ್ಷಿಗಳು. ಸರಿಯಾ? ಭೃಗು ಮಹರ್ಷಿಗಳ ಕಕ್ಷ ತಾರತಮ್ಯದಲ್ಲಿ ಬರುತ್ತೆ 15th ಪೊಸಿಷನ್. ಅವರು ಎಲ್ಲಿದ್ದಾರೆ?
15th ಪೊಸಿಷನ್. 15th. ಭೃಗು ಮಹರ್ಷಿಗಳ ಕಕ್ಷ. ಕಕ್ಷ ಅಂದ್ರೆ ನಮ್ಮ ತಾರತಮ್ಯಲಿ ಅವ್ರು ಎಲ್ಲಿ ಬರ್ತಾರೆ? 15. 15th ಪೊಸಿಷನ್ ಅಲ್ಲಿ ಬರ್ತಾರೆ. ತಾರತಮ್ಯದಲ್ಲಿ ಅವರ ಕಕ್ಷ 15. ಅವರ ಶಿಷ್ಯರು ಯಾರು? ಗೋಪಾಲದಾಸರು, ಜಗನ್ನಾಥದಾಸರು, ಮೋಹನದಾಸರು, ವ್ಯಾಸ ವಿಠಲದಾಸರು. ಎಷ್ಟೋ ಜನಗಳು ದಾಸ ದೀಕ್ಷರ ಕೊಟ್ಟವರು ಅಂದ್ರೆ ವಿಜಯದಾಸರು. ಯಾರ್ಯಾರು? ಗೋಪಾಲದಾಸರು, ವ್ಯಾಸ ವಿಠಲದಾಸರು, ಮೋಹನದಾಸರು, ಇವರೆಲ್ಲ ವಿಜಯದಾಸರ ಶಿಷ್ಯರು. ಸರಿಯಾ? ಸರಿ. ವಿಜಯದಾಸರಿಗೆ ಇನ್ನೊಂದು ಹೆಸರಿದೆ. ಏನ್ ಹೆಸರು? ಸುಳಾದಿದಾಸರು ಅಂತ ಹೆಸರು. ಏನ್ ಹೆಸರು? ಸುಳ್ಳಾದಿ ಸುಳಾದಿದಾಸರು. ಯಾತಕ್ಕೆ? ಎಲ್ಲಾರನ್ನೇ ಸುಳಾದಿ ಬರೆದಾರೆ. ಇದರಲ್ಲಿ ವಿಜಯದಾಸರು ಏನ್ ಮಾಡಿರು? ಸುಳಾದಿದಾಸರತ್ವೇ ಪ್ರಸಿದ್ಧಿಯಾಗಿ ಇದ್ದರು. ಗುರುಗಳೇ ಶ್ರೀಪಾದರಾಜ ಸುಳಾದಿ ವಿಜಯದಾಸ ಬರುತ್ತಾ? ಎಲ್ಲಾರನ್ನೇ ಮಾಡಿದ್ದಾರೆ. ಪುರಂದರದಾಸರನ್ನು ಸುಳಾದಿ ಮಾಡಿದ್ದಾರೆ. ಬಟ್ ವಿಜಯದಾಸರು ಯಾತಕ್ಕೆ ಅಂದ್ರೆ ಅವರು ಪ್ರತ್ಯೇಕವಾದ ಸುಳಾದಿಗಳು ಹೆಚ್ಚು ಮಾಡಿದವರು ಯಾರು ಅಂದ್ರೆ ವಿಜಯದಾಸರು ಒಂದು. ಇನ್ನೊಂದು, ವಿಜಯದಾಸರು ಏನ್ ಮಾಡಿರು ಅಂದ್ರೆ ಸುಳಾದಿಗಳಲ್ಲಿಯೇ ಅதாவது ಪ್ರಸಿದ್ಧಿ ಮಾಡಿದವರು. ಅதாவது ಸುಳಾದಿನ ಅಕ್ಷರ ತುಂಬಾ ಪ್ರಸಿದ್ಧಿ ಮಾಡಿ ಕೊಟ್ಟವರು ಯಾರಂದ್ರೆ ವಿಜಯದಾಸರು. ಸರಿಯಾ? ಸುಳಾದಿ ಅಂದ್ರೆ ಏನು? ಸುಲಭವಾದ ಹಾದಿ. ನೋಟ್ ಮಾಡಿಲ್ರಿ. ಸುಳಾದಿ ಇಸ್ ನಥಿಂಗ್ ಬಟ್ ಸುಲಭವಾದ ಹಾದಿ, ಸುಳುವಾದ ಹಾದಿ. ಅದು ಸುಲಭವಾದ ಹಾದಿ. ಯಾತಕ್ಕೆ? ಭಗವಂತನ ಚಿಂತನೆ, ಶಾಸ್ತ್ರವನ್ನ ನಾವು ತಿಳ್ಕೊಳ್ಳಕ್ಕೆ, ದೇವರ ವಿಷಯವನ್ನ ತಿಳ್ಕೊಳ್ಳಕ್ಕೆ, ಜ್ಞಾನವನ್ನು ಪಡಿಲಕ್ಕೆ ಸುಲಭವಾದ ಹಾದಿ ಅದು ಸುಳಾದಿ. ಸೊ ಸುಳಾದಿ ಗುರುಗಳೇ ಅದೇನು? ಮೋಹನ ಬಂದು ಹ್ಮ್ ಹೇಳಿ. ಮೋಹನದಾಸ ವಿಜಯದಾಸರ ಮಗ ಅಂತ ಹೌದು. ಇದೆ, ಅದು ಕರೆಕ್ಟಾ? ವಿಜಯದಾಸರ ಮಹಾ ಅಂದ್ರೆ ಅವರು ಬಂದು ಆ ನೇರಾಗಿ ಮಹಾ ಇಲ್ಲ. ಅಲ್ಲ ಕಂಡಿಡಿದು ಅವನು ನೋಡಿ ಹೌದಮ್ಮ, ತಕೊಂಡ. ಹೌದು. ಅವரோட ಪೀರಿಯಡ್ ಏನ್ ಗುರುಗಳೇ? ಹೇಳ್ತಾನಮ್ಮ. ಸೊ ವಿಜಯದಾಸರು ಮುಖ್ಯವಾಗಿ ನಾವು ವಿಷಯ ಎಲ್ಲ ಹೇಳ್ತಾ ಬರ್ತಾನೆ. നമ്മൾ ತಿಳಿಸಿ ನೋಡೋಣ. ವಿಜಯದಾಸರು ಯಾರ ಅನುಗ್ರಹಕ್ಕೆ ಮುಖ್ಯವಾಗಿ ಪಾತ್ರರಾದವರು ಅಂದ್ರೆ ರಾಘವೇಂದ್ರ ಗುರು ಸಾರ್ವಭೌಮ ಅನುಗ್ರಹಕ್ಕೆ ಪಾತ್ರರಾದವರು ಅವರು ಕೂಡ. ಸರಿಯಾ? ಅವರು ಸಮಕಾಲದಲ್ಲಿದ್ದವರು ಯಾರು? ಸಮಕಾಲದಲ್ಲಿದ್ದವರು ಅಂದ್ರೆ ಯಾರು? ದಾಸರಲ್ಲಿ ನೋಡಿರೆ ಗೋಪಾಲದಾಸರು, ಜಗನ್ನಾಥದಾಸರು, ಆಮೇಲೆ ಮೋಹನದಾಸರು, ಇವರೆಲ್ಲ ಅವ್ರ ಸಮಕಾಲದಲ್ಲಿ ಇದ್ದವರು. ಗುರುಗಳೇ, ವ್ಯಾಸ ವಿಠಲದಾಸರು. ನೀವು ಹೇಳಿ. ರಾಯರ್ ಪಂಥದ ಪಾಯಿಂಟ್ ಹೇಳಿದ್ರಲ್ವಾ, ಅದು ನಂಗೆ ಅರ್ಥ ಅಲ್ಲ, ಸತಿ ಹೇಳ್ತೀರಾ? ರಿಪೀಟ್ ಮಾಡ್ತೀರಾ? ಎದುಮಾ ತಿಳಿಸಿ ಹೇಳು. ರಾಯರ್ ಪಾಯಿಂಟ್ ಹೇಳ್ತೀರಾ? ರಾಯರ ಪರಮ ಅನುಗ್ರಹಕ್ಕೆ ಪಾತ್ರರಾದವರು ಅಂತ ಹೇಳಿದ ವಿಜಯದಾಸರು. ಅದಕ್ಕೆಲ್ಲ ಕಥೆ ಇದೆ, ಒಂದೊಂದು ನಾವು ಕವರ್ ಮಾಡ್ತಾ ಹೋಗೋಣ. ಸರಿಯಾ? ಸರಿ. ಇನ್ನೊಂದು, ಅವ್ರ ಸಮಕಾಲದಲ್ಲಿದ್ದ ದಾಸರುಗಳು ನೋಡಿದೆವು. ಸಮಕಾಲದಲ್ಲಿದ್ದರೆ ಯತಿಗಳು, ಪೀಠಾಧೀಶರು ಯಾರು ಅಂದ್ರೆ ಉತ್ತರಾದಿ ಮಠದಲ್ಲಿ ಸತ್ಯಬೋಧ ತೀರ್ಥರು. ಉತ್ತರಾದಿ ಮಠದಲ್ಲಿ ಸತ್ಯಬೋಧ ತೀರ್ಥರು. ಸತ್ಯಬೋಧ ತೀರ್ಥರ ಆರಾಧನೆ ರೀಸೆಂಟ್ ಬಂತು. ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಇಲ್ಲ, ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಪ್ರಥಮ. ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಪ್ರಥಮ. ಯಾರದು? ಸತ್ಯಬೋಧ ತೀರ್ಥರ ಆರಾಧನೆ. ಸಾವನೂರ್ ಅವರ ಊರು, ಅಲ್ಲಿ ಮೂಲ ಬೃಂದಾವನ ಇದೆ. ಅವರು ಸಮಕಾಲದಲ್ಲಿದ್ದವರು ಅಂದ್ರೆ ವಿಜಯದಾಸರು. ವಿಜಯದಾಸರು ಸತ್ಯಬೋಧ ತೀರ್ಥರ ಅನುಗ್ರಹಕ್ಕೆ ಪಾತ್ರರಾದವರು. ಸರಿಯಾ? ಇನ್ನೊಂದು, ರಾಯರ ಮಠದಲ್ಲಿ ವಾದೀಂದ್ರ ತೀರ್ಥರು. ಯಾರು? ವರದೇಂದ್ರ ತೀರ್ಥರು, ಪುಣೆ. ವಾದೀಂದ್ರ ತೀರ್ಥರಿಂದ ಪ್ರಾರಂಭ ಮಾಡಿ ವರದೇಂದ್ರ ತೀರ್ಥರ ಸಮಕಾಲದಲ್ಲಿ ಕೂಡ ಇದ್ದವರು. ಪುಣೆಯಲ್ಲಿ ವರದೇಂದ್ರ ತೀರ್ಥರು ಇದ್ರು. ಜಗನ್ನಾಥದಾಸರಿಯ ಗುರುಗಳವರು. ಜಗನ್ನಾಥದಾಸರಿಯ ದಾಸ ದೀಕ್ಷೆ ತಗೊಳಕ ಮುಂಚೆ ಶ್ರೀನಿವಾಸಾಚಾರ್ಯರಾಗಿದ್ದಾಗ ವರದೇಂದ್ರ ತೀರ್ಥರು ಪೂರ್ವಾಶ್ರಮಲ್ಲಿಯೇ ಅವರಿಗೆ ಗುರುಗಳಾಗಿದ್ದಾರೆ ಅಂತ ಎಂಬ ವಿಷಯವನ್ನೆಲ್ಲ ಕೇಳ್ತೇವು. ಅವರೆಲ್ಲ ಇವರು ಸಮಕಾಲದಲ್ಲಿ ಇದ್ದವರು. ಸರಿಯಾ? ಭೃಗು ಮಹರ್ಷಿಗಳ, ಅதாவது ವಿಜಯದಾಸರ ಬೇರೆ ಬೇರೆ ಅವತಾರಗಳೇನು ನಾವು ನೋಡ್ತೇವೆ. ಮೂಲ ರೂಪದಲ್ಲಿ ಅವರು ಭೃಗು ಮಹರ್ಷಿಗಳು. ಬೇರೆ ಯಾರಾದ್ರು? ಅವರು ತ್ರೇತಾಯುಗದಲ್ಲಿ, ನೋಟ್ ಮಾಡಿಲ್ರಿ, ನಾನು ನೆಕ್ಸ್ಟ್ ಟೈಮ್ ಪವರ್ ಪಾಯಿಂಟ್ ಅಪ್ಡೇಟ್ ಮಾಡಿರ್ತಾನೆ. ತ್ರೇತಾಯುಗದಲ್ಲಿ ಸುರಲೀಲಾ ಎಂಬ ಕಪಿಯಾಗಿ ಇದ್ದರು. ತ್ರೇತಾಯುಗ ಅಂದ್ರೆ ಏನು? ರಾಮಾವತಾರ ಕಾಲ. ಸೊ ರಾಮಾವತಾರ ಕಾಲದಲ್ಲಿ ಯಾರಾஇருந்தார்? ಅವರು ಕಪಿಯಾಗಿ இருந்தார். ರಾಮ ಸೇತುವನ್ನ ಕಟ್ಟುವಾಗ ಸೇವೆ ಮಾಡಿದ ಒಂದು ಕಪಿ ಸುರ
ಲೀಲಾ, ಸುರಲೀಲಾ ಎಂಬ ಕಪಿ. ರಾಮದೇವರಿಯನ್ನು ಸೇವೆ ಮಾಡಿದ್ದಾರೆ. ಕಪೀಂದ್ರ ಕಪಿ ಅಂದ್ರೆ ಕೋತಿಮ, ವಾನರ ಸೈನ್ಯ. ಹ್ಮ್ ವಾನರ ಸೈನ್ಯಲ್ಲಿ ಒಬ್ಬರು, ಸುಗ್ರೀವನಿಗೆ ಕೆಳಗಿದ್ದ ವಾನರ ಸೈನ್ಯದಲ್ಲಿ ಒಂದು ಕೋತಿ ಯಾರು? ಸುರಲೀಲಾ ಎಂಬ ಕಪಿ. ಆ ಕಪಿಯಾಗಿದ್ದವರು ಯಾರು? ವಿಜಯದಾಸರು. ಸರಿ. ಆಮೇಲೆ ಕೃಷ್ಣಾವತಾರ ಕಾಲದಲ್ಲಿ, ಅதாவது ದ್ವಾಪರ ಯುಗದಲ್ಲಿ ಅವರು ಕೃಷ್ಣನಿಯ ಸಖ, ಸಖ ಅಂದ್ರೆ ಫ್ರೆಂಡ್, ಅதாவது ಯದುಕುಲದಲ್ಲಿ ಕೃಷ್ಣನಿಯ ಸಖಾವಾಗಿ ನಿಕಂಬ ಎಂಬನಾಗಿ ಅವತಾರ ಮಾಡಿದರು. ನಿಕಂಬ ಕೃಷ್ಣನಿಯ ಫ್ರೆಂಡ್ ಅವರು. ಸೊ ಯದುಕುಲದಲ್ಲಿ ಒಬ್ಬರಾಗಿ ಇದ್ದರು. ಸೊ ಎರಡನೇ ಅವತಾರ ಆಯ್ತಾ. ಸರಿ. ಮೂರನೆಯದಾಗಿ ಅದೇ ದ್ವಾಪರ ಯುಗದಲ್ಲಿ ಜರ ಎಂಬ ಬೇಟುವ ಅವತಾರ ಮಾಡಿದರು. ಹಂಟರ್. ಏನ್ ಮಾಡಿರು? ದೇವರ ಆ, ಕಾಲ ಕೃಷ್ಣನಿಗೆ ಕೌರವರ ಅಮ್ಮ ಯಾರವಳು? ಧೃತರಾಷ್ಟ್ರನ ಪತ್ನಿ ಕಾಂತಾರಿ ಶಾಪ ಇಟ್ಟಿದ್ದಳು. ಏನ್ ಶಾಪ? ನಿನ್ನ ಕೃಷ್ಣನ ವಂಶ ಯದುಕುಲ ಪೂರ ನಾಶ ಆಗಬೇಕು ಎಂದು ಶಾಪ, ಇನ್ಕ್ಲೂಡಿಂಗ್ ಕೃಷ್ಣ. ಕೃಷ್ಣ ಸರ್ವೋತ್ತಮ. ಓಕೆ, ಇದು ಕೃಷ್ಣನ ಸಂಕಲ್ಪ ಇತ್ತು. ಯಾತಕ್ಕೆ? ಕೃಷ್ಣ ಅವತಾರ ಪೂರ್ತಿ ಮಾಡಲಕ್ಕಾಗಿ ತಮ್ಮ ಯದುಕುಲ ಅಂದ್ರೆ ಏನು? ಯದುಕುಲ ಪೂರ್ತಿಯ ದೇವತೆಗಳೇ, ಇವರನ್ನೆಲ್ಲ ವಾಪಸ್ ಹೋಗ್ಬೇಕು. ಅದಕ್ಕೆ ಏನ್ ಮಾಡಿಂಡ್ರು? ಕಾಂತಾರಿಯ ಶಾಪವನ್ನು ಕೂಡ ಇಟ್ಟಂಡ್ರು ಅಷ್ಟೇ. ಏನಾಯ್ತು? ಕಾಂತಾರಿ ಶಾಪ ಇಟ್ಟೋಡ ಕ್ಷಣ ಕೃಷ್ಣನಿಗೆ ತುಂಬಾ ಸಂತೋಷ ಆಗಿತ್ತಂತೆ. ಯಾತಕ್ಕೆ? ಇದು ನನ್ನ ಸಂಕಲ್ಪನೆ, ನಿನ್ನ ಶಾಪವಾಗಿತ್ತು ಅಷ್ಟೇ. ಊರುಗಳೇ ಹ್ಮ್ ಕಾಂತಾರಿ ಅವರು ಕೂಡ ಒಂದು ದೇವತಾಂಶ. ಒಂದು ಧೃತರಾಷ್ಟ್ರ ಒಂದು ಗಂಧರ್ವ. ಧೃತರಾಷ್ಟ್ರನಲ್ಲಿ ವಾಯುದೇವರ ಆವೇಶ ಇತ್ತು. ಸರಿಯಾ? ಇದೆಲ್ಲ ನಾವು ಮಹಾಭಾರತ ನೋಡೋಣ ಡೀಟೈಲ್. ಧೃತರಾಷ್ಟ್ರ ಯಾರು? ದುರ್ಯೋಧನನ ತಂದೆ. ಅವ ಗಂಧರ್ವ. ಗಂಧರ್ವ ಅಂದ್ರೆ ದೇವಲೋಕದಲ್ಲಿ ಹೇಳ್ತೇವಲ್ಲ, ಗಂಧರ್ವರು, ಋಷಿಗಳು, ಗಂಧರ್ವರು, ಇವರೆಲ್ಲ ಯಾರು? ದೇವತೆಗಳ ಒಂದೊಂದು ಗುಂಪು ಅವರೆಲ್ಲ. ಅದರಲ್ಲಿ ಗಂಧರ್ವರು ಎಂಬ ಒಂದು ದೇವತೆಗಳ ಗುಂಪಿನಲ್ಲಿ ಒಬ್ಬ ಯಾರು? ಧೃತರಾಷ್ಟ್ರು. ಪಾಂಡು ಮಹಾರಾಜರು. ಪಾಂಡು ಮಹಾರಾಜನು ಒಂದು ಗಂಧರ್ವ. ಅವನು ನಾವು ನೋಡಿ ಹೇಳ್ತೇವೆ. ಪಾಂಡು ಮಹಾರಾಜನು ಒಂದು ದೇವತೆಯೇ. ಸರಿಯಾ? ಈಗ ಸೊ ಈಗ ಏನಂದ್ರೆ ನಾವು ಯಾರು ನೋಡುತ್ತೇವೆ ಈಗ? ಕೃಷ್ಣಾವತಾರ ಕಾಲದಲ್ಲಿ ಈ ಕಾಂತಾರಿ ಶಾಪ ಇಟ್ಟಾಗ ಆ ಕಾಂತಾರಿ ಶಾಪಕ್ಕೆ ಅನುಕೂಲವಾಗಿ ಏನಾಯ್ತು? ಕೃಷ್ಣನ ಮಗ ಸಾಂಬ ಅಂತ ಒಬ್ಬದ್ದ. ಯಾರು? ಕೃಷ್ಣನಿಯ ಜಾಂಬವತಿ ಹುಟ್ಟಿದವ ಹೆಸರು ಸಾಂಬ. ಆ ಸಾಂಬನ ಏನ್ ಮಾಡಿರು? ಯದುಕುಲದಲ್ಲಿ ಇದ್ದ ಎಲ್ಲಾರು ಒಂದು ಹೆಣ್ಣು ವೇಷ ಹಾಕಿಬಿಟ್ರು. ಪ್ರೆಗ್ನೆಂಟ್ ಲೇಡಿಯಾಗ ಮಾರಿಸ್ಬಿಟ್ರು ಅವ್ರನ್ನ. ಹೊಟ್ಟೆ ಇಲ್ಲ ಏನೋ ತುಂಬಿಸಿ ಇಟ್ಟು ಒಂದು ಋಷಿ ಇತ್ತಲಿ ಕರ್ಕೊಂಡು ಹೋದ್ರು. ಅವತ್ತಲ್ಲಿ ಕರ್ಕೊಂಡು ಏನ್ ಮಾಡಿಬಿಟ್ರು? ಇವರು ಗರ್ಭವತಿಯಾಗಿ ಇದ್ದಾನೆ ಅಂತ ಹೇಳ್ಬಿಟ್ರು. ಅವರಿಗೆ ತಿಳಿದೋಯ್ತು, ಓ ಇವರೆಲ್ಲ ನಾಟಕ ಮಾಡ್ತಾರೆ ಅಂತ ಹೇಳಿ, ನಿನ್ನ ಹೊಟ್ಟೆಯಲ್ಲಿ ಒಂದು ಗಡಪಾರ ಹುಟ್ಟಲಿ ಅಂತ ಹೇಳ್ಬಿಟ್ರು. ಕಡೆಸಿಯಲ್ಲಿ ಏನಾಯ್ತು? ಅವತ್ತರಿಂದ ಒಂದು ಗಡಪಾರ ಹುಟ್ಟಿತ್ತು. ಆ ಗಡಪಾರನಿಂದ ನಿಮ್ಮ ಕುಲ ನಾಶ ಆಗಲಿ ಅಂತ ಇನ್ನೊಂದು ಶಾಪನ್ನು ಇಟ್ರು. ಕಡೆಸಿಯಲ್ಲಿ ಇವರೆಲ್ಲ ಏನ್ ಮಾಡಿರು? ಒಂದು ಗಡಪಾರ ಹುಟ್ಟಿಯೇ ಹುಟ್ಟಿತ್ತು. ಇವರೆಲ್ಲ ಏನ್ ಮಾಡಿರು? ಅದನ್ನು ಚಂದ ಪೊಡಿ ಮಾಡಿ ದ್ವಾರಕೈಲಿರ ಸಮುದ್ರದಲ್ಲಿ ತೊಗೊಂಡೆ ಹಾಕ್ಬಿಟ್ರು. ಎಲ್ಲ ಏನ್ ಮಾಡ್ರು? ಅಯನ್ ಪಾರ್ಟಿಕಲ್ಸ್ ಮಾರಿಸಿ ದ್ವಾರಕೈಲಿರ ಸಮುದ್ರದಲ್ಲಿ ಹಾಕಿಬಿಟ್ರು. ಆ ಸಮುದ್ರದಲ್ಲಿಂದ ಏನ್ ಮಾಡಿತ್ತು ಅಂದ್ರೆ ಒಂದು ಚೆಡಿ ಮುಡಿತಾ ಇತ್ತೆಲ್ಲ. ಆ ಚೆಡಿಯೋಡ ರೂಟ್ನಲ್ಲಿ ಎಲ್ಲ ಏನ್ ಮಾಡಿ ನುಡಿತು? ಈ ಅಯನ್ ಪಾರ್ಟಿಕಲ್ಸ್ ಎಲ್ಲ ಸೇರಿ ನುಡಿತು. ಆಗ ಏನ್ ಮಾಡಿರು? ಯದುಕುಲದಲ್ಲಿದ್ದ ಕೃಷ್ಣರ ಎಲ್ಲ ಸ್ವಂತವರನ್ನು ಒಂದ್ಸಾರಿ ಮಧುಪಾನ ಮಾಡಿ ಒಬ್ಬರೊಬ್ರು ಜಗಳ ಆಡಿತಾ ಇದ್ರಂತೆ. ಎಲ್ಲ ಸಮುದ್ರಕ್ಕೆ ಬಂದುಟ್ರು. ಸಮುದ್ರದಿರೋದು ಮಳಿಕಿಂದಾರೆ ಜಗಳ ಬಂದಿರುತ್ತೆ ಅವರ ಒಳಗೆ. ಆಗ ಬೊಡಿಲಕ್ಕೆ ಏನ್ ಮಾಡೋಣ ಅಂತ ನೋಡಿದ್ರೆ ಅಲ್ಲಿ ಬೆಳೆದಿದ್ದೆ ಮುಳ್ಳ ದೊಡ್ಡ ದೊಡ್ಡ ಹಾಡ ಬೆಳದ್ದೆ. ಇದು ಈ ಅಯನ್ ಪಾರ್ಟಿಕಲ್ಸ್ ಒಳಗೆ ಹೋಗಿ ಬೆಳೆದಿದೆ. ಆ ಚೆಡಿನವೇ ತೆಗೆದು ಬಿಸಾಟ್ರು. ಅದೇನಾಯ್ತು ಕಡೆಸಿಲಿ? ಅದನ್ನಿದ್ರೆ ಎಲ್ಲಾರು ಬಿದ್ದು ಸೆತ್ರು.
ಆಗ ಕೃಷ್ಣ ಏನ್ ಮಾಡಿದ, ತನ್ನ ಅವತಾರ ಪೂರ್ತಿ ಮಾಡಿ, ಕೃಷ್ಣನ ಇದೆಲ್ಲ ನಿಯಮ ಇಲ್ಲ, ಸರಿ ತಾನು ಇನ್ಕ್ಲೂಡಿಂಗ್ ಏನು ಇನ್ಕ್ಲೂಸಿವ್ ಯದುಕುಲದಲ್ಲಿ ಅಂತ ಹೇಳಿ ಅದಕ್ಕೆ ನಾಟಕ ಮಾಲಕ ಏನ್ ಮಾಡಿದ್ದ ಅಂದ್ರೆ ಇದನ್ನು ಬಿಟ್ಟಿಟ್ಟಿದ್ದ. ಹಾಗೆ ಈ ಜರ ಎಂಬ ಬೇಟುವ ಅವೇನ್ ಮಾಡಿದ, ತನ್ನ ಬಾಣದಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ಒಂದು ಅಯನ್ ಪಾರ್ಟಿಕಲ್ ಬೇಕಾದ್ದು. ಅವನಿಗೆ ಈ ಒಂದು ಅಯನ್ ಪಾರ್ಟಿಕಲ್ ಪೀಸ್ ಸಿಕ್ಕಿತ್ತು. ಆ ಬಾಣದಲ್ಲಿ ಇಟ್ಟು ಮಡಕ ಬಂದ, ಬೇಟೆಯಾಡಲಿಕ್ಕೆ ಬಂದಾಗ ಅವನಿಗೆ ಒಂದು ಜಿಂಕೆ ಅಂದ್ರೆ ಏನು, ಡೀರ್, ಒಂದು ಮಾನೋಡ ಕಿಮಿಯಾಂಗ ಕಾಣಿಸಿತ್ತು. ಅದು ಯಾರು, ಕೃಷ್ಣ ಮಲಿಕೊಂಡಿದ್ದಾಗ ಕೃಷ್ಣನ ಕಾಲ ಕಟ್ಟೆ ಬರಲು ಹೆಂಗಿತ್ತು, ಒಂದು ಜಂಕೆಯೋಡ ಕಿಮಿಯಾಂಗ ಕಾಣಿಸಿತ್ತು. ಸೊ ಅದನ್ನ ನೋಡಿ ಬಾಣವನ್ನು ಬಿಟ್ಟ. ಏನಾಯ್ತು, ಕೃಷ್ಣನ ಪಾದದಲ್ಲಿ ಬೊಡದ. ಬಂದು ನೋಡಿದ, ಆಹಾ ಕೃಷ್ಣನ ಬುಡದುಟ್ಟವಿಲ್ಲ ಅಂತ ನೆಲೆಸಿನ ಬಂದು ಹತ್ತು ಕ್ಷಮಾ ಕೇಳಿದ. ಆ ಕೃಷ್ಣ ಹೇಳಿದ್ರಪ್ಪ, ಇದು ನನ್ನ ಸಂಕಲ್ಪ. ನೀ ಬೇಟುವನಾಗಿ ಯಾತಕ್ಕೆ ಹುಟ್ಟಿದ್ದಿ, ನೀನು ಮೇಲ್ಲೋಕಕ್ಕೆ ಬಂದು ವೈಕುಂಠದಲ್ಲಿ ಬಂದು ಭಗವಂತನ ಇಟ್ಟಿ ಒದ್ದದಕ್ಕಾಗಿ ಆ ಪಾಪದಿಂದ ಬ್ರಹ್ಮದೇವರ ಮಗನಾಗಿರುವಂತ ಭೃಗು ಮಹರ್ಷಿಗಳು ಇಲ್ಲಿ ಯಾರಾಗಿ ಹುಟ್ಟಿದ್ದಿ, ಬೇಟುವನಾಗಿ. ಆದ್ರೆ ಈಗೇನಾಯ್ತು, ನಿಂಗೆ ಪುಣ್ಯ ಬಂದಿದೆ. ಯಾತಕ್ಕೆ, ನನ್ನ ಸಂಕಲ್ಪಕ್ಕೆ ಅನುಕೂಲವಾಗಿ ನೀ ಒಂದು ಲೀಲೆಯನ್ನು ಮಾಡ್ತಾ ಇದ್ದೀಯಾ, ಅದರಿಂದ ನಿಂಗೆ ಸ್ವರ್ಗಲೋಕಕ್ಕೆ ಕೊಡ್ತಾನೆ ಅಂತ ಹೇಳಿ ಪುಷ್ಪಕ ವಿಮಾನ ಬಂತು. ವಿಮಾನದಲ್ಲಿ ಮೇಲೆ ಕಳಿಸಿದರು. ಆ ಜರ ಎಂಬ ಬೇಟುವ ಯಾರು, ಅವರೇ ಭೃಗು ಮಹರ್ಷಿಗಳು, ಅವರೇ ವಿಜಯದಾಸರು. ಸೊ ದ್ವಾಪರ ಯುಗದಲ್ಲಿ ಕೃಷ್ಣನ ಸಖ ನಿಕಂಬ, ಅದೇ ದ್ವಾಪರ ಯುಗದಲ್ಲಿ ಜರ ಎಂಬ ಬೇಟುವ ಆಗಿ ಹುಟ್ಟಿದರು. ಆಮೇಲೆ ಕಲಿಯುಗದಲ್ಲಿ ಯಾರ ಹುಟ್ಟಿದ್ರು, ವಿಜಯದಾಸ. ಇಲ್ಲ, ಪುರಂದರದಾಸರ ಮನೆಯಲ್ಲಿ ಗೋಶಾಲೆ ಇಟ್ಟಿದ್ರು. ಆ ಗೋಶಾಲೆಯಲ್ಲಿ ಒಂದು ಕನ್ನುಕುಟಿ, ಮಧ್ವಪತಿ ಒಂದು ಕರುವಾಗಿ ಹುಟ್ಟಿದ್ರು. ಪುರಂದರದಾಸರ ಮನೆಯಲ್ಲಿ ಹಾಕಲಾಗಿ ಹುಟ್ಟಿದ್ರು. ಏನ್ ಮಾಡ್ತಾ ಇತ್ತು ಆ ಹಾಕಲು, ಪುರಂದರದಾಸರ ಹಾಡನ್ನ ಕೇಳ್ತಾ ಇದ್ರು ಅಂತ. ಪುರಂದರದಾಸರಲ್ಲಿ ಹಾಡನ್ನು ಕೇಳ್ತಾ ಇದ್ರು. ಆ ಹಾಡು ಕೇಳಿದ ಪುಣ್ಯ ಮತ್ತು ಪುರಂದರದಾಸರ ಮನೆಯಲ್ಲಿಯೇ ಪುರಂದರದಾಸರ ಮಗನಾದ ಮಧ್ವಪತಿಯಾಗಿ ಅವತಾರವನ್ನು ಮಾಡಿದ್ದಾರೆ. ಮಧ್ವಪತಿ, ಪುರಂದರದಾಸರ ಮಗನಲ್ಲಿ 4ನೇ ಮಧ್ವಪತಿಯಾಗಿ ಹುಟ್ಟಿದ್ರು. ಇದೇನು ವಿಶೇಷ ಅಂದ್ರೆ, ಪುರಂದರದಾಸರ ಎಷ್ಟು ಸಂಕಲ್ಪ ಮಾಡಿಕೊಂಡ್ರು. ನಾವು ಪುರಂದರದಾಸರ ಕಥ ತೊಗೊಂಡ್ರೆ ಆಬ್ಸೆಂಟ್ ಆಗಿದ್ರಿ ನೆನೆಸ್ತಾನಂತ. ಯಾವೆಲ್ಲ ಬಂದಿದ್ರೆ ಎಲ್ಲಾರನೇ 1 lakh songs. 5 lakhs 5 lakhs. 5 lakhs 5 ಲಕ್ಷ ಹಾಡು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಆಗ 4,75,000 4,75,000 ಹಾಡುಗಳನ್ನ ರಚನೆ ಮಾಡಿದ್ರು. ಆಗ ರಿಮೈನಿಂಗ್ ಎಷ್ಟು, ಶೇಷಭಾಗ. ಇದೆಲ್ಲ ಈ ಟರ್ಮ್ಲ ಯೂಸ್ ಮಾಡಿಲ್ರಿ, ಸರಿಯಾ ಪ್ರವಚನ ಮಾಡವಲ್ಲ ಇದೆಲ್ಲ ಹೇಳಬೇಕು. ಶೇಷಭಾಗ ಅಂದ್ರೆ ಏನು, ರಿಮೈನಿಂಗ್ ಪಾರ್ಟ್ಸ್, ಅದನ್ನ ಶೇಷ ಅಂತ ಹೇಳಬೇಕು. ವ್ಯಾಸರಾಜರು ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯದಲ್ಲಿ 2 ಅಧ್ಯಾಯಕ್ಕೆ ಬರೆದ್ರು ಚಂದ್ರಿಕಾ, ತಾತ್ಪರ್ಯ ಚಂದ್ರಿಕಾವನ್ನ. ಮಿಚ್ಚ ಏನಾಯ್ತು, ಶೇಷಭಾಗ ಇತ್ತು. ಅದನ್ನ ಯಾರು ಮಾಡುವರು ಅಂತ ಕೇಳಿದಾಗ, ನನಗೆ ಹಿಂದರೆ ಬರುವಂತಹ ರಘುನಾಥ ತೀರ್ಥರು ಮಾಡ್ತಾರೆ ಅಂತ ಹೇಳಿದ್ರು. ರಘುನಾಥ ತೀರ್ಥರು ಶೇಷಭಾಗವನ್ನ ರಚನೆ ಮಾಡಿದರು. ಅದುವೇ ಶೇಷ ಚಂದ್ರಿಕಾಚಾರ್ಯರು ಹೆಸರಾಯಿತು ಅವರಿಗೆ. ಶೇಷ ಚಂದ್ರಿಕಾಚಾರ್ಯರು. ಮಧ್ವಪತಿನ ತೋಸಲೆಯಲ್ಲಿ ಅವ್ರ ಮೂಲ ಬೃಂದಾವನ ಇದೆ. ಗುರುಗಳೇ, ನಂಗೆ ಇನ್ನೊಂದೊಂದು, ನೀವು ಆ ಕಲ್ಯಾಣಿ ದೇವಿ ಮಾಡಿದ ತಾರತಮ್ಯ ಸ್ತೋತ್ರದಲ್ಲಿ ಕೂಡ ನೀವು ಈ ವರ್ಡ್ ನ ಯೂಸ್ ಮಾಡಿದ್ರಿ, ಈ ಶೇಷಭಾಗವ ಇಲ್ಲ ಶೇಷ ಎಂಬುದು ಅದದು ಮಿಚ್ಚ. ಆ 84 ಶೇಷ ಶತಸ್ಥರು. ಶೇಷ ಶತಸ್ಥರು ಎಂಬುದು ವಿನಾಯಕರಿಗೆ ಕಚ್ಚದಲ್ಲಿ ಈಕ್ವಲ್. ಕುಂಭ ಯಾರ್ಯಾರು ವಿನಾಯಕರ ಕಚ್ಚದಲ್ಲಿ ಬರೋರು ಯಾಪ ಇದೆಯಲ್ಲ ಮತ್ತೋಯ್ತಾ 18th ಕಚ್ಚ ಯಾರ್ಯಾರಪ್ಪ, ವಿಶ್ವಕ್ಸೇನ, ಆಮೇಲೆ ಅಶ್ವಿನಿ ದೇವತೆಗಳು, ಆಮೇಲೆ ಕುಬೇರ, ಕುಬೇರ 2 ಋಷಿ ಬರೋರು, ಆಮೇಲೆ ಮಿಚ್ಚ ಇರುವ 86 ಶೇಷ ಶತಸ್ಥರು. ಶೇಷ ಶತಸ್ಥರು ಇವರು ಬರೋರು. ಈಗ ಬರೋಣ, ಶೇಷಭಾಗವಾದ 25,000 ಕೃತಿಗಳನ್ನ ಮಧ್ವಪತಿ ಬರಿತಾನೆ ಅಂತ ಹೇಳ್ಬಿಟ್ರು. ಆಗ ಮಧ್ವಪತಿನೂ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಆಗ ಏನಾಯ್ತು, ಅವರೇ ವಿಜಯದಾಸರಾಗಿ ಅವತಾರವನ್ನು ಮಾಡಿ 25,000 ಕೃತಿಗಳನ್ನ ಯಾರ್ಯಾಗಿ ರಚನೆ ಮಾಡಿರು,
ತಮ್ಮ ಪೂರ್ವಾವತಾರದಲ್ಲಿ ಇದ್ದ ಪುರಂದರದಾಸರಿಗಾಗಿ ರಚನೆಯನ್ನು ಮಾಡಿದ್ದಾರೆ. ಗುರುಗಳೇ ಆ 4,75,000 ಮಾಡಿದ್ದು ಮಧ್ವಪತಿ. ಹಾ 4,75,000 ಪುರಂದರದಾಸರು. ಓ ಶೇಷಭಾಗ 25,000 ಮಿಚ್ಚ ಇತ್ತು ಪುರಂದರದಾಸರ ಸಂಕಲ್ಪ ಕಂಪ್ಲೀಟ್ ಆಲಕ್ಕೆ. ಅದರ ಹೆಂಗ ಮಾಡಿಕೊಟ್ರವರು, ಶೇಷಭಾಗವನ್ನ ತನ್ನ ಮಗನಾದ ಮಧ್ವಪತಿ ಮಾಡ್ತಾನೆ ಅಂತ ಹೇಳಿದ್ರು. ಅವರು ಮಧ್ವಪತಿ ಅವ್ರನ್ನ ಮಾಡ್ಲಿಕ್ಕಾಗಲ್ಲ. ಆಗ ಏನಾಯ್ತು, ಅವರೇ ಅವರು ವಿಜಯದಾಸರಾಗಿ ಅಷ್ಟು ಹಾಡು ಅವತಾರವನ್ನು ಮಾಡಿ. ಕಂಪ್ಲೀಟ್ ಮಾಡಲವಾ ಒಂದೆರಡು ಹಾಡು ಮಾಡಿಟ್ಟರು ಅದು ನಮಗೆ ಎಕ್ಸಾಕ್ಟ್ ಇಲ್ಲ. 25,000 ವಿಜಯದಾಸರು ಮಾಡಿರು ಅಂತ ಇದೆ ನಮಗೆ. ಸೊ ಮಧ್ವಪತಿ ಮಾಡಿದ್ದಾರೆ, ಎಷ್ಟು ಮಾಡಿದ್ರು ನಮಗೆ ಗೊತ್ತಿಲ್ಲ. ಅವರು ಆಗ ಅಂಕಿತ ಕೊಟ್ಟದ್ದು ಪುರಂದರದಾಸ. ಮಧ್ವಪತಿ ಹಾಡುಗಳಿದೆ ಅಂತ ನೋಡ್ಬೇಕು. ರಾಯರ್ ಭಟ್ ಹೇಳಿದ್ದಾರೆ, ಮಧ್ವಪತಿ ವ್ಯಾಸರಾಜರ ಸಂಸ್ಥಾನದಲ್ಲಿ ಹಾಡು ಹೇಳಿದ್ದಾರೆ ಎಂಬ ವಿಷಯವನ್ನು ಕೂಡ ಕೇಳ್ತೇವು. ಹೇಳಪ್ಪ. ವಿಜಯದಾಸರು ಬಂದು ಅವ್ರು ಕಂಪೋಸ್ ಮಾಡಿದ ಸಾಂಗ್ ನ ಬಿಟ್ಟು ಈ ಕಂಪೋಸ್ ಎಕ್ಸ್ಟ್ರಾ ಈ 25,000 ಅವರ ಅಪ್ಪನಿಗಾಗಿ ಪುರಂದರದಾಸರಿಗಾಗಿ ಸೆಪರೇಟ್, ಅದು ಇಲ್ಲಾಂಗ ಮೇಲೆ ಸೆಪರೇಟ ಮಾಡಿದ್ದಾರೆ. ಎಷ್ಟು ಅದ್ರ ಮಧ್ವಪತಿ ಬಂದು ಅವ್ರು ಕೊಂಚ ಸಾಂಗ್ಸ್ ಕಂಪೋಸ್ ಮಾಡಿರೋರ್ಗ ಅದು ನಮಗೆ ಎಷ್ಟು ತಿಲ್ಲ. ಸೊ ಹಂಗಂದ್ರೆ ಈ ಈಗ ಕಲಿಯುಗದಲ್ಲಿ 25,000 ನಮ್ಮ ಹತ್ರ ಇಲ್ಲ. ವಿಜಯದಾಸರು ಮಾಡಿದ 25,000 ನಮ್ಮ ಹತ್ರ ಇಲ್ಲ. ಸರಿಯಾ? 25,000ಕ್ಕೆ ಮೇಲೆ ಮತ್ತು ಮಾಡಿದ್ದಾರೆ. ಸರಿಯಾ? ಗುರುಗಳೇ ಹಾಗಾದ್ರೆ ಕಲಿಯುಗದಲ್ಲಿ 3 ಅವತಾರ ತೆಗೆದಿದ್ದಾರೆಯಾ? ಕಲಿಯುಗದಲ್ಲಿ 3ನೇ ಅವತಾರ ಇದು. ಪುರಂದರದಾಸರ ಮನೆಯಲ್ಲಿ ಕರುವಾಗಿ, ಆಮೇಲೆ ಮಧ್ವಪತಿಯಾಗಿ, ಪುರಂದರದಾಸರ ಮಗನಾಗಿ, ಆಮೇಲೆ ವಿಜಯದಾಸರಾಗಿ ಅವತಾರ ಮಾಡಿದ್ದಾರೆ. ಸರಿ, ಇವರು ಹುಟ್ಟಿದ ವರ್ಷ 1682, 16th ಸೆಂಚುರಿ, 1682. ಗುರುಗಳೇ 1682. ಹೇಳಮ್ಮ. ಪುರಂದರದಾಸರಿಗೆ ವಿಜಯದಾಸತ್ತ ನಮಗೆ ಹುಟ್ಟಿದ್ದಾರೆ ಅಂತ ತಿಳಿಯೋದಾ? ಪುರಂದರದಾಸಿಗೆ ವಿಜಯದಾಸರ ತಿಳಿಯದೆ. ವಿಜಯದಾಸರ ಆಮೇಲೆ ಹುಟ್ಟಿದ್ರು, ರೈಟಾ? ಎಲ್ಲನೇ ಅಪರೋಕ್ಷ ಜ್ಞಾನಿಗಳು ಇವರೆಲ್ಲ. ಅಲ್ಲ ಅವರಿಗೆ ಬಂದು ಭೃಗು ಮಹರ್ಷಿ ಹುಟ್ಟಿದ್ದಾರಂತ ತಿಳಿಯೋದು. ವಿಜಯದಾಸರಿಗೆ 1687 ಆಗಿದೆ ಒಂದು ಬುಕ್ಲಿ, 1682 ಒಂದು ಬುಕ್ ಆಗಿದೆ. ಸೊ ಮೋಸ್ಟ್ಲಿ 16th ಸೆಂಚುರಿ, 1755 ವರೆಗೆ ಅವರಿದ್ದಾರೆ. 1755. ಸರಿಯಾ? 7 ಜನ್ಮಗಳನ್ನ ತಲಕಂಡಿರುಂತೆ. ಯಾರು? ಒಬ್ಬರ 7 ಜನ್ಮವನ್ನ ವಿಜಯದಾಸರ ಪರಿಚಯ ಆಯಿತು. ವಿಜಯದಾಸರಿ ಹಂಗಂದ್ರೆ ಮತ್ತೆ ಪುರಂದರದಾಸರಿ ಸೇ. ಸೊ ಅವರು ಹುಟ್ಟಿದ ಊರೇನು? ಚಿಕ್ಲಪರ್ವಿ, ಮಾನ್ವಿ ತಾಲೂಕಾ, ರಾಯಚೂರು ಡಿಸ್ಟ್ರಿಕ್ಟ್ಲಿ ಮಾನ್ವಿ ತಾಲೂಕಾಲಿ ಚಿಕ್ಲಪರ್ವಿ ಎಂಬ ಗ್ರಾಮದಲ್ಲಿ ಹುಟ್ಟಿದರು. ಅಲ್ಲಿ ಇದ್ದ ನದಿ ಏನು? ತುಂಗಭದ್ರಾ ನದಿ. ಒಂದ್ಸತಿ ರಿಪೀಟ್ ಮಾಡ್ತೀರಾ ಎಲ್ಲಿ ಹುಟ್ಟಿದ್ರು ಅಂತ? ಚಿಕ್ಲಪರ್ವಿ ಗ್ರಾಮ ಹೆಸರು. ಎಲ್ಲಿದೆ ಅದು? ರಾಯಚೂರು ಡಿಸ್ಟ್ರಿಕ್ಟ್. ಏನ್ ಮಾನ್ವಿ ತಾಲೂಕ್. ಮಾನ್ವಿ ಇಲ್ಲಿ ಯಾರಿದ್ದಾರೆ? ಜಗನ್ನಾಥದಾಸರ ಗಟ್ಟೆ ಇದೆ. ಸರಿಯಾ? ಒಂದು ಡೌಟ್ ನಾವು ಜಗನ್ನಾಥದಾಸರ ಒಂದು ಪಾರ್ಟ್ ನೋಡಿದ್ದೇವೆ ನೋಡಿಸ್ತಾನೆ, ರೈಟಾ? ಮಿಚ್ಚ ನಾವು ಮುಡಿಸಿಲ್ಲ. ಗುರುಗಳಿಗೆ ಒಂದು ಡೌಟ್. ಇವಾಗ ವಿಜಯರಾಯರ ಕಟ್ಟೆ ಅಂತ ಇದು ಜೀವ ಸಮಾಧಿ ಅಂಗ ಇಲ್ಲಂದ್ರೆ ಸಮಾಧಿ ಇಲ್ಲ, ಅವರೆಲ್ಲ ಗ್ರಹಸ್ಥರಲ್ಲವಾ, ಅವರೆಲ್ಲ ಅಂತಿಮ ಸಂಸ್ಕಾರ ಮಾಡ್ರು. ಅವ್ರು ಎಲ್ಲಿ ಇದ್ದು ತನ್ನ ದೇಹವನ್ನು ಬಿಟ್ರು ಆ ಜಾಗ ಅವರೇ ಹೇಳಾರು, ಈ ಜಾಗ ನನ್ನ ಸನ್ನಿಧಾನ ಇದೆ ಅಂತ ಹೇಳಿದ್ರೆ ಅದೇ ಗಟ್ಟೆ. ಪುರಂದರದಾಸರು ಯಾರಪ್ಪದು? ಮ್ಯೂಟ್ ಮಾಡಿಲ್ರಿಪ್ಪ. ಸರಿ. ಏನಂದರೆ ಪುರಂದರದಾಸರು ಅಂತ ಪುರಂದರದಾಸರು ಎಲ್ಲಿ ಅದೃಶ್ಯರಾದರು? ತುಂಬಾ ವಿಷಯ ಹೇಳ್ತಾರೆ ಪುರಂದರದಾಸರು. ಪಾಂಡುರಂಗನಲ್ಲಿ ಆದ್ರು, ಅಲ್ಲಿ ತಿರುಪತಿ ಹೆಂಗ ತುಂಬ ಕಥೆ. ಅದರ ಉಣ್ಮೆಯ ನಮಗೆ ಈಗ ತಿಳಿಯಾದ ಎಲ್ಲಿ ಅಂದರೆ ನವಬೃಂದಾವನದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಪುರಂದರದಾಸರ ಮಂಟಪ ಎಂಬ ಸ್ಥಳದಲ್ಲಿ ಇರುವಂತ ಒಂದು ಕಂಬದಲ್ಲಿ ಪುರಂದರದಾಸರ ಸನ್ನಿಧಾನ ಇದೆ ಅಂತ ಹೇಳ್ತೀವಿ. ಕರೆಕ್ಟಾ?
ಅವರು ಅಲ್ಲಿ ತನ ಅದೃಶ್ಯರಾದರು ಅಂತ ಎಲ್ಲಾದ್ರು ಉಂಟು ಅದ್ರ ಬಂದು ಅಲ್ಲಿ ಅವರಿಗೆ. ಹ್ಮ್ ಆದ್ರೆ ನಾವು ಒಂದ್ ಇದ್ರಲ್ಲಿ ಕೇಳ್ದೆ ಅವ್ರು ಪಂಡ್ರಾಪುರಕ್ಕೆ ಹೋಗಿರೋ ಮೇಲೆ ಅಲ್ಲಿ ವಿಠಲನ ಮುಂದಾಡಿಯೇ ಹಂಗೆ ಇದು ಆಯ್ತು, ಹಂಗೆ ಡಿಸಪಿಯರ್ ಆಯ್ಟ್ರು, ಅವ್ರನ್ನ ಬೇಡ್ತಾರ ಆಮೇಲೆ ಹಂಗೆ ಡಿಸಪಿಯರ್ ಆಯ್ಟ್ರು ಹಂಗಂತ. ಅಂತಾರ. ಅಂದ್ರೆ ಪುರಂದರದಾಸರ ಮಂಟಪ ಅಲ್ಲಿತನ ಆದ್ರೂ ಬಾದು ಈ ಎಲ್ಲ ಪೂಜೆ ಎಲ್ಲ ಅಲ್ಲಿತನ ಮಾಡ್ತಾ ಇದ್ದೇವೆ, ಪುರಂದರದಾಸರ ಆರಾಧನೆ. ರೈಟಾ? ಸರಿಮಾ. ನೆಕ್ಸ್ಟ್, ಇವರು ಹುಟ್ಟಿದ ಊರಿನಲ್ಲಿದ್ದ ನದಿ ಹೇಳಿದೆವು, ತುಂಗಭದ್ರಾ ನದಿ. ಅಲ್ಲಿದ್ದ ಒಂದು ದೇವಾಲಯ ಅಂತ ಹೇಳಿದ್ರೆ ನರಸಿಂಹದೇವರ ಅಶ್ವತ್ಥ ನಾರಾಯಣರ ದೇವಾಲಯ ಇತ್ತು. ಸರಿ, ಏನದು? ಅಶ್ವತ್ಥ ನಾರಾಯಣ ದೇವಾಲಯ. ಆ ಅಶ್ವತ್ಥ ನಾರಾಯಣ ದೇವಾಲಯದಲ್ಲಿ ಅವ್ರೇನ್ ಮಾಡೋರು, ಶ್ರೀಪಾದರಾಜರು ಪೂಜೆ ಮಾಡಿದ ಅಶ್ವತ್ಥ ನಾರಾಯಣ ದೇವಾಲಯ. ಅದು ವಿಶೇಷ ತುಂಬಾ ಆ ಊರಿನಲ್ಲಿ. ಅಲ್ಲಿ ಇವರು ಊರಿನಲ್ಲಿ ಅದಿತ್ತು. ಆಗ ಗುರುಗಳೇ ಇವರೇನಾಯ್ತು, ಇವರು ಹುಟ್ಟಿದವರು, ಇವರ ತಂದೆ ಹೆಸರು ಶ್ರೀನಿವಾಸಪ್ಪ, ಎಲ್ಲ ಸೀನಪ್ಪ ಅಂತ ಹೆಸರು. ಅವರ ತಾಯಿ ಹೆಸರು ಕೂಸಮ್ಮ ಅಂತ ಹೆಸರು. ಏನ ಹೆಸರು? ಕೂಸಮ್ಮ ಅಂತ ಹೆಸರು. ಅದನಾಳ ಇವರಿಗೆ ಒಂದು ಹೆಸರು ಇತ್ತು, ಕೂಸಿನ ಮಹ ದಾಸ. ಎಲ್ಲಾರು ಏನ್ ಹೇಳಾರು ಇವ್ರನ್ನ? ಕೂಸಿನ ಮಹ ದಾಸ ಅಂತ ಹೇಳ್ತಾ ಇದ್ರು ಇವ್ರನ್ನ. ಗುರುಗಳೇ ಹ್ಮ್ ಒಂದು ಕೇಳಿದ್ದೇನೆ, ಅವರು ಒಂದ್ಸಾರಿ ತಿರುಪತಿ ಬ್ರಹ್ಮೋತ್ಸವ ಹೋದಾಗ ಅಲ್ಲಿ ಆ ಚಾರಿಯಟ್ ಮೂವ್ ಅಲ್ಲ ಅಂತ ರಥ ದೇವರೇ ಅಲ್ಲ ಅಂತ ಹೇಳ್ತು. ಆಮೇಲೆ ಇನ್ನೊಂದು ಒಬ್ರು ಬಂದು ಕೂಸನ ಬಂದು ರಥ ಇದಲ್ಲಿ ಹಾಕ್ತಾನೆ ಹಂಗಂತ ಹೇಳ್ತು. ಆಮೇಲೆ ಆ ರಥ ಹಂಗೆ ದಾಟಿ ಹೋಯ್ತು ಹ್ಮ್ ಹಂಗಂತ. ಹೌದು, ಅಂಡ್ correct. ಅವರಿಗೆ ತಂಬೂರಿ ಸಿಕ್ಕಿದ ಪುರಂದರದಾಸರ ಸ್ವಪ್ನದಲ್ಲಿ ತಂಬೂರಿ ಕೊಟ್ಟ ಕಾಮ್ಲ ಎದ್ದಾಮ್ಲ ಅವರಿಗೆ ತಂಬೂರಿ ಸಿಕ್ಕಿತು ಅಂತ. ಹೌದು, ಕರೆಕ್ಟ್. ಎಲ್ಲನೇ ನಾವು ನೋಡೋಣ. ಒಂದು ಪುರಂದರದಾಸರೇ ಕೊಟ್ಟದ್ದು. ಸರಿಯಾ? ಪುರಂದರದಾಸರೇ ಕೊಟ್ಟದ್ದು. ಸರಿ, ಅವ್ರ ಶ್ಲೋಕ ಏನು? ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಗುರುಗಳೇ, ಈ ದಾಸರ ಸ್ತೋತ್ರ ನೀವು ಕಲಿಸ್ತೀರಾ? ಡೈಲಿ ಶ್ಲೋಕಸ್ಲಿ ನೀವು ನೀವು ಸ್ತೋತ್ರ ಇವದನ್ನ ನಾವು ಏನ್ ಮಾಡಲವಲ್ಲದಲ್ಲಿ ದೇವರ ಶ್ಲೋಕ ನೀವು ಇದು ಗುರು ಪರಂಪರಾ ಗುರು ಶ್ಲೋಕ ಪರಂಪರಾ ಸ್ತೋತ್ರದಲ್ಲಿ ನಾವು ದಾಸರದನ್ನ ಆಡ್ ಮಾಡಿದೇವಾ ಮೊದಲಿಗೆ? ಇಲ್ಲ, ದಾಸರದಿಲ್ಲ. ದಾಸರದು ನೀವು ಅದ್ ಮಾಡಲ್ಲ. ಮಾಲವಮ್ಮ ಒಂದು ಗುರು ಇಲ್ಲ ಮಾಡಿ. ಒಂದು ಮಾಡ್ಬೇಕು. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಮಾಡ್ರೋಣ. ಅಶ್ವತ್ಥ ನಾರಾಯಣ ದೇವಾಲಯ ಯಾರು ಪೂಜಿಸಿದ್ದು? ಶ್ರೀಪಾದರಾಜರು. ಸರಿಯಾ? ಸರಿ, ಈ ಕಥೆ ಒಳಗೆ ಹೋಗೋಣವಾ? ವಿಜಯದಾಸರಿಯ ಎಷ್ಟು ಬಂದಿರಿದ್ರು ಅವ್ರ ಮನೆಯಲ್ಲಿ? 2 ತಮ್ಮಂದಿರಿದ್ರು. ಆಗ ಇಷ್ಟು ಜನ ಮನೆಯಲ್ಲಿ ಇದ್ದಾರೆ. ಆದ್ರೆ ಏನಿಷ್ಟು ಅವರಿಗೆ? ತುಂಬಾ ಬಡತನ ಇತ್ತು. ಬಡತನ ಇದ್ದಾಗ ಏನ್ ಮಾಡಿದ್ರು ಅವರು? ಎಲ್ಲಾರ ಮನೆಗೆ ಹೋಗಿ ಯಾರ್ಯಾರ ಮನೆ ಯಾಚಕ ಮಾಡ್ತಾ ಇದ್ರು. ಆಗ ಒಬ್ಬೊಬ್ಬರು ಮನೆಗೆ ಹೋಗಿ ಊಟ ಕೇಳ್ತಾ ಇರಾರು. ನನ್ನ ತಮ್ಮಂದ್ರಿಗೆಲ್ಲ ಹಸುವಾತೆ, ನೀವೇದೋ ಕೊಡ್ತೀರಾ ಹಂಗಂತ ಕೇಳಾರು. ಎಲ್ಲಾರು ಏನ್ ಮಾಡ್ತಾ ಇದ್ರು ಅಂತ, ಒಂದಿನ ಕೊಡಾರು, ಒಂದಿನ ಬೊಯ್ಯಾರು. ಇವೇನು ಬಂದುಬಿಟ್ಟ, ಕೂಸಿನ ಮಗ ದಾಸ ಅಂತ ಹೇಳಾರಂತ. ಏನ್ ಹೇಳಾರು? ಕೂಸಿನ ಮಗ ದಾಸ ಬಂದು ಬಿಟ್ಟ ತಲೆಯಲ್ಲಿ ಬೊಯ್ದು ಕಳಿಸಿದ್ದಾರೆ ತುಂಬಾ ಜನ. ತುಂಬಾ ಆಹಣ ಅವಮಾನ ಪಡಾರಂತೆ. ವಿಜಯದಾಸರು ತುಂಬಾ ಶಾಂತರಂತೆ. ಅಜ್ಞಾನತೆ ವಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ. ತುಂಬಾ ಶಾಂತರವರು. ಅವಮಾನ ಪಡಿಸೋದನ್ನು ಕೂಡ ಒಂದೇ ಹೇಳಲ್ಲ ಅವರು. ಕೋಪವೇ ಬರುದಂತ ಅವರಿಗೆ. ಅಂತ ಒಳ್ಳೆ ಗುಣ ಇತ್ತು ವಿಜಯದಾಸರಿಗೆ. ಮನೆಯ ವ್ಯವಹಾರಂತ ಪಾಪ. ಆದ್ರೆ ಗುರುಗಳೇ ಮೂಲ ರೂಪದಲ್ಲಿ ಬಂದು ಲೈಕ್ ಸರ್ವೋತ್ತಮ ಯಾರು ಅಂತ ನೋಡಕ್ ಹೋಗ ಮೇಲ್ಮಟ್ಟು ಅವರಿಗೆ ಕೋಪ ಬರ್ತದೆ. ಅದು ಯಾವ ಗುರು? ಅದು ದೇವರ ಸಂಕಲ್ಪ. ಸರಿ, ಅದು ನೋಡೋಣ ನಾವಲ್ಲಿ. ಸರಿಯಾ? ಅವ್ರ ದೇವರ ಸಂಕಲ್ಪ ಇತ್ತಲ್ಲಪ್ಪ. ಕರೆಕ್ಟಾ? ಆಗ ಏತಕ್ಕಿತ್ತು ಆಕ್ಚುಲ? ಆಗ ಅವರ ಕಾಲಿನಲ್ಲಿ ಭೃಗು ಮಹರ್ಷಿಗಳಿಗೆ 3ನೇ ಒಂದು ಕಣ್ಣಿತ್ತು. 3ನೇ ಒಂದು ಕಣ್ಣಿತ್ತು. ಆ ಕಣ್ಣಲ್ಲಿ ಅತುಲ ಎಂಬ ಒಂದು ರಾಕ್ಷಸ ಇದ್ದ. ಆ ರಾಕ್ಷನ ಆವೇಶದಿಂದ ಅವರಿಗೆ ಆ ಸಮಯ ಅಜ್ಞಾನದಿಂದ ಕೋಪ ಬಂದಿತ್ತು. ಆಗ ದೇವರು ವಕ್ಷಸ್ಥಲವನ್ನು ಇಟ್ಟು ಒದ್ದಿದ್ದಾರೆ. ಸರಿಯಾ? ಆಗ ದೇವರು ಏನ್ ಮಾಡಿರು?
ಪಾದವನ್ನು ತೊಳೆದು ನೀರನ್ನ ಪ್ರೋಕ್ಷಣೆ ಮಾಡಿಂತಾನಂತ ಬಂದ ವಿಷ್ಣು ಏನ್ ಮಾಡಿದ್ರು, ಭೃಗು ಮಹರ್ಷಿಗಳ ಪಾದದಲ್ಲಿ ಕಾಲಿದ್ದ 3ನೇ ಕಣ್ಣನ್ನ ಕುಕ್ಕಿಬಿಟ್ರು. ಆಗ ಅತುಲ ಎಂಬ ರಾಕ್ಷಸ ಕಾಲಾದ. ಆಗ ಅವರಿಗೆ ಆ ಕ್ಷಣ ಆ ಅಸುರ ಆವೇಶ ಹೋದ ಕ್ಷಣ ಅವರಿಗೆ ಬುದ್ಧಿ ಬಂದಿತ್ತು. ಆಗ ದೇವರನ್ನು ನಮಸ್ಕಾರ ಮಾಡಿ ಭೂಲೋಕಕ್ಕೆ ಬಂದು ಹರಿಯೇ ಸರ್ವೋತ್ತಮ ಎಂದು ನಿಶ್ಚಯವಾಗಿ ಹೇಳಿದರು. ಸರಿಯಾ? ಅತುಲ ಎಂಬ ರಾಕ್ಷಸ. ಇದೇ ರಾಕ್ಷಸತನ ನಾವು ರಾಮಾಯಣ ನೋಡೋಣ. ಸರಿಯಾ? ಇಂದ್ರನ ಮಹಾ ಜಯಂತನಲ್ಲಿ ಇದ್ದ. ಓ ಆ ಜಯಂತ ಕಾಕರೂಪವನ್ನು ತೆಗೆದ. ಸೀತಾದೇವಿ ರಾಮಚಂದ್ರ ದೇವರು ವನವಾಸದಲ್ಲಿ ಇದ್ದಾಗ ಸೀತಾದೇವಿನ ಬಂದು ಕಚ್ಚಲಕ ಬಂದ ಜಯಂತ ಕಾಕರೂಪದಲ್ಲಿ, ಕಾಗೆ. ಆಗ ಏನ್ ಮಾಡಿದ್ರು ರಾಮದೇವರು, ಸೀತಾದೇವಿ ಹೇಳಿದ ಒಡತೆಯೇ ರಾಮದೇವರು ಅಲ್ಲಿ ಒಂದು ದರ್ಬೆಯನ್ನು ತೆಗೆದು ಅದನ್ನು ಅಪಿಮಂತ್ರಣ ಮಾಡಿ ಅದನ್ನ ಬಾಣವಾಗಿ ಪ್ರಯೋಗ ಮಾಡಿದರು. ಆ ದರ್ಬೆ ಏನ್ ಮಾಡಿತ್ತು, ಆ ಕಾಗೆಯನ್ನ ಹೊರಟಿಂಡು ಹೋಯಿತು. ಆಗ ಜಯಂತ ಎಲ್ಲಿ ಹೋದ, ಎಲ್ಲಾ ಸಲಕ್ಕೂ ಹೋದ. ಇಂದ್ರದೇವರಿತಲ್ಲಿ ಹೋಯ್ದ, ತನ್ನ ತಂದೆಯಲ್ಲಿ ಪ್ರಯೋಜನ ಇಲ್ಲ. ಎಲ್ಲಾ ಲೋಕಕ್ಕೆ ಹೋದ, ಯಾರು ಕಾಪಾಡಿಸ್ಲಕ್ಕ ಆಗಲಿಲ್ಲ. ಮತ್ತು ರಾಮದೇವರತಲಿಯೇ ಬಂದು ಚರಣಾಗತಿ ಪಡೆದ, ಬಂದು ನನ್ನ ಕ್ಷಮಿಸಬೇಕು ಅಂತ ಹೇಳಿದಾಗ ಜಯಂತನ ಕಾಗರೂಪಲ್ಲಿದ್ದ ಜಯಂತನ ಒಂದು ಕಣ್ಣನ್ನ ಕುಕ್ಕಿದ್ರು ದೇವರು. ಆ ಕಣ್ಲಿತ ಆ ಕಣ್ಣಿನಲ್ಲಿ ಯಾರಿದ್ರು, ಆ ಅಸುರ. ಅತುಲ ಎಂಬ ರಾಕ್ಷಸ ಇದ್ದ. ಆ ಅತುಲನೇ ಇಲ್ಲಿ ಭೃಗು ಮಹರ್ಷಿಯ ಪಾದದಲ್ಲಿ ಕಣ್ಣಲ್ಲಿ ಇದ್ದ. ಅವನಿಗೆ ವರ ಇತ್ತಂತೆ, ಕಾಗೆಯ ಕಣ್ಣಲ್ಲಿ ಹೋಗಿ ಕೂತುಕೋ ಅಂತ. ರಾಮದೇವರು ಮಾಡಿರು, ರಾಕ್ಷಸರ ಒಂದು ಕಣ್ಣನ್ನ ಕುಕ್ಕಿಬಿಟ್ರು, ಜಯಂತನ ಇನ್ನೊಂದು ಕಣ್ಣನ್ನ ಉಳಿಸಿದರು. ಆತಲಿಂದ ಏನಾಯ್ತು, ಎಲ್ಲಾ ಕಾಗೆಗಳಿಗೆ ಒಂದು ಕಣ್ಣು ಇಲ್ಲ. ಕಾಗೆ ಏನ್ ಮಾಡತ್ತೆ, ಒಂದು ಸೈಡ ನೋಡೋದು, ನೋಡಿದ್ರ ಯಾತಕ್ಕೆ, ಅದಕ್ಕೆ ಒಂದು ಕಣ್ಣು ತಿಳಿಯೋದಿಲ್ಲ. ಅಂದ್ರೆ ಎಲ್ಲಾ ಕಾಕೆಗನು ಅಂತ ಬರೀ ಆ ಅಸುರ ಇರೋರ. ಅದರಿಂದ ಸ್ವಾಮಿ ಕಣ್ಣ ಕುತ್ತಿರು ಅಂತ ಹೇಳಿರಲ್ಲ, ಅದು ಎದಕ್ಕೆ ಬಂತು, ಈ ರಾಮದೇವರು ಕಣ್ಣು ಕುಕ್ಕಿದಿಂದ ಬಂತು. ದೇವರು ಬೇಡ ಎಂಬ ಕಣ್ಣನ್ನ ಕುಕ್ಕಿದ್ರು, ದೇವರು ಬೇಕು ಎಂಬ ಕಣ್ಣನ್ನ ದೇವರು ಉಳಿಸಿದ್ರು. ಸರಿಯಾ? ನಮಗೇನು ಒಂದು ಕಣ್ಣು ಬೇಕು ಅಂತ. ದೇವರು ಇನ್ನೊಂದು ಕಣ್ಣು ಕುಕ್ಕಿದ ಕಥೆ ಇದೆ, ತಿಳಿಯಾದ ನಿಮಗೆ? ಡೈವರ್ಟ್ ಆತವೇ ಇದಲ್ಲ. ದೇವರು ಇನ್ನೊಂದು ರೂಪದಲ್ಲಿ ಕಣ್ಣು ಕುಕ್ಕಿದ್ದಾರೆ. ಯಾರಿಗೆ? ಕಣ್ಣು ಕುಕ್ಕಿದ್ದು ಜಯಂತನ ಕಾಪಾಡ್ಲಕ್ಕಾಗಿ. ಇನ್ನೊಬ್ರು ಕಣ್ಣನ್ನು ಕುಕ್ಕಿರು. ವಾಮನ ಅವತಾರ ತೆಗೆದಾಗ ಬಲಿಚಕ್ರವರ್ತಿ ದಾನ ಕೊಡ್ತಾನೆ ಅಂತ ಹೊರಟಾಗ ಕಮಂಡಲ ನೀರಿನಲ್ಲಿ ಒಳಗೋಗಿ ಕೂತುಂಡು ಕೊಡಲಾಂಗ ಅದನ್ನ ನೀರು ಕಲಗ ಬೀಳಬಾರದು ಅಂತ ಹೇಳಿ ಹೋಲ್ನ ಅಡಚಿ ನುಟ್ರು. ಯಾರು? ಶುಕ್ರಾಚಾರ್ಯರು, ಅಸುರ ಗುರು. ಅವ್ರೇನ್ ಮಾಡಿದ್ರು, ಒಂದು ವಂಡು ರೂಪ ತಕೊಂಡ್ರು, ಪೂಚಿ ತಕೊಂಡು ಆ ಹೋಲ್ ಹೋಗಿ ಕೂತು ನುಟ್ರು. ಆಗ ಏನ್ ಮಾಡಿದ ದೇವರು, ಇದೇ ದರ್ಬೆಯನ್ನು ತೆಗೆದ ಶುಕ್ರಾಚಾರ್ಯರ್ ಕಣ್ಣನ್ನ ಕುಕ್ಕಿದ, ಕಣ್ಣು ಹೋಯ್ತು. ಅದ್ರ ಮತ್ತು ಅವರು ತಪಸ್ಸು ಮಾಡಿ ಕಣ್ಣನ್ನ ವಾಪಸ್ ಪಡೆದರು. ಸೊ ದೇವರು ತಪ್ಪು ಮಾಡಿರೆ ಕಣ್ಣು ಕುಕ್ಕುತ್ತಾರೆ. ಭಾರ್ಗವ್ ಕೇರ್ಫುಲ್ ಅವರು. ದೇವರು ತಪ್ಪು ಮಾಡಿರೆ ಕಣ್ಣನ್ನ ಕುಕ್ಕಿ ಬಿಡ್ತಾರೆ. ಚಂದ ಆದ್ರೆ ಕಣ್ಣನ್ನ ರಕ್ಷಣೆ ಮಾಡ್ತಾರೆ. ಕಣ್ಣಿಗೆ ವಯಂದದಲ್ಲಿ ಕೈ ಮೈ ತಿನ್ನಿಗೆ ಒದಗುವ ತರದಿ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಕಣ್ಣನ್ನ ಹೆಂಗ ರಕ್ಷಣೆ ಮಾಡ್ತಾರೆ? ಕಣ್ಣಿಗೆ ಎಮೆಯಂತೆ ರಪ್ಪೆಯಂತೆ, ಕಣ್ಣು ಎಮೆಯಂತೆ ಕಣ್ಣನ ರಕ್ಷಣೆ ಮಾಡ್ತಾನೆ ದೇವರು. ಸರಿ, ಬ್ಯಾಕ್ ಟು ದ ಸ್ಟೋರಿ. ಈಗ ಎಲ್ಲಿ ಆಯ್ತು, ಎಲ್ಲಿದ್ದೆವು? ಭೃಗು ಮಹರ್ಷಿಯ ಕ್ವಶ್ಚನ್ ಕೇಳಿದ್ವಿ, ಎಲ್ಲಿ ಹೋಗಿಟ್ಟೆವು? ಆಗ ಬಡತನದಲ್ಲಿ ಇದ್ದರು. ಅಲ್ವಾ? ಆಗ ಏನಾಯ್ತು, ಬಾಲ್ಯ ಪರ್ವದಲ್ಲಿ ಒಂದು ಮನೆಯಾಗಿ ಹೋಗಿ ತಮ್ಮಂದಿರಿ ಎಲ್ಲ ಊಟ ಕೇಳ್ತಾ ಇದ್ರು. ಆಮೇಲೆ ಏನಾಯ್ತು, ವಸ್ತ್ರ ಕೇಳಾರಂತೆ. ಪಾಪ ಚಳಿ ಆಗದ ಊರಿನಲ್ಲಿ. ಎಲ್ಲಾರು ಇದು ಹಳೆ ಗುಡ್ಡ ಇದ್ರೆ ಕೊಡ್ತೀರಾ, ಇಲ್ಲ ಮಣ ಒರ್ಸಾ ಗುಡ್ಡ, ನೀವತ್ತು ಮಣ ಒರ್ಸಲ ಕೆಟ್ಟು ಮಣ ಅಂತ ಹೇಳಿ ಬಿಸಾಟಿಟ್ರವಲ್ಲ, ಆ ಗುಡ್ಡ ಯಾವ್ದು ಕೊಡ್ತೀರಾ ಅಂತೆಲ್ಲ ಕೇಳಾರಂತ. ಹರಕು ಗುಡ್ಡ, ಹಳೆ ಗುಡ್ಡ, ಎದು ಬೇಕಾದ್ರೆ ಕೊಡ್ರಿ ಅಂತ. ಅದನ್ನು ಕೊಳ್ಳಂಗಿದ್ರು ಅಂತ ಎಲ್ಲಾರ ಮನೆಯಲ್ಲಿ ಅವರಿಗೆ ತಮ್ಮಂದ್ರಿ ಹೊಸ ಹಿಂಗೆಲ್ಲಾ ಕೇಳ್ತಾ ಇದ್ರು. ಊಟಕ್ಕೆ ಕಷ್ಟ, ಡ್ರೆಸ್ಸನ್ ಊಟನಿಲ್ಲ, ಹಿಂಗಿತ್ತು. ಆಗ ಏನ್ ಮಾಡ್ತಾ ಇದ್ರು, ಅವರಿಗೆ ಮುಂಜಿ ಆಗಿತ್ತು, ಉಪನಯನ ಆಗಿತ್ತು, ಬೇಸಿಕ್ ಸಂಧ್ಯಾ ವಂದನ ಇಷ್ಟದಂತ ತಿಳಿಯೋದು, ಬೇರೆ ಏನು ದೊಡ್ಡ ಸರ್ವಮೂಲ ನ್ಯಾಯ ಸುಧಾ ಇದೆಲ್ಲ ಓದಿಲ್ಲ ಅವ್ರಲ್ಲ. ಮುಂಜಿ ಆಗಿತ್ತು, ಬೇಸಿಕ್ ಉಪನಯನ ಮಾಡಿದ್ರು, ಸಂಧ್ಯಾ ವಂದನ ಇತ್ಯಾದಿ ಮಾಡ್ತಾ ಇದ್ರು ಅಷ್ಟೇ.
ಅಂತ ಅವ್ರು ಏನ್ ಮಾಡಿದ್ರು ಒಂದಿನ, ಅವರ ಅಮ್ಮ ಅವರ ಅಣ್ಣನ ಮನೆ ಇತ್ತು ಪಕ್ಕದಲ್ಲಿ, ಆದವಾಣಿ. ಏನು ಊರು ಇದು? ಆದವಾಣಿ. ಎಲ್ಲ ಮಂತ್ರಾಲಯ ಹತ್ತಲ್ಲಿ ಇದೆ ಅದೆಲ್ಲ. ಆ ಆದವಾಣಿಲಿ ದಿವಾಣ ಇದ್ರು, ದೊಡ್ಡ ಹಣವಂತರ. ಅಂದ್ರೆ ಅವರೋಡ ಮಾಮ. ಅಮ್ಮನೋಡ ಅಣ್ಣ ಅಂದ್ರೆ ಯಾರು? ಮಾಮ. ಭಾರ್ಗವ್. ಅಮ್ಮನೋಡ ಅಣ್ಣ ಅಂದ್ರೆ ಯಾರು? ಮಾಮವಾ? ಮ್ಯೂಟ್ಲಿದ್ಯಾ? ಮಾಮ. ಮಾಮ. ಅವ್ರು ಹೋದ್ರ ಮಾಮನ ಮನೆಗೆ ಹೋಗ್ಬೇಕು, ಆದ್ರೆ ಅಲ್ಲಿ ಏನು ಅವ್ರನ್ನ ರೆಸ್ಪೆಕ್ಟೇ ಇಲ್ಲ ಅಂತ ಇವರಿಗೆ. ಇವ್ರಿಗೆ ತಿಳಿದದು, ಅವ್ರಿಗೆ ಹೋದ್ರೆ ನಮ್ಮನ್ನ ರೆಸ್ಪೆಕ್ಟ್ ಕೊಡೋದಿಲ್ಲ, ಅವಮಾನ ಮಾಡ್ತಾರೆ ಅಂತ. ಆದ್ರೆ ಅವ್ರ ಅಮ್ಮ ಹೇಳಿರೋಲ್ಲ, ದೊಡ್ಡ ರಾಘವೇಂದ್ರ ರಾವುತ್ ಅವ್ರ ಹೆಸರು. ಅವ್ರ ಮನೆ ದೊಡ್ಡ ಸಮಾರಾಧನೆ ಮಾಡ್ತಾ ಇದ್ರಂತೆ. ಇದ್ರೂ ಅವಮಾನ. ಇವ್ರು ಹೇಳಿಲ್ಲ, ನಮ್ಮ ಅಣ್ಣನ ಮನ ಮಾಡ ಒಂದೇ ಫಂಕ್ಷನ್. ಹೇಳ ಅಂಕಿತ, ಹೇಳು. ಅವ್ರು ಊರ್ಲಿದ್ರು ಅವ್ರ ಮಾಮ ಆದವಾಣಿ. ಆದವಾನಿ. ಸೇರಿತು, ಹೊರಟ್ರುತ್ತೆ. ಹೊರಟ್ರೆ ಏನಾಯ್ತು, ಮೊದಲ ಪಂಕ್ತಿ ಎಲ್ಲಾರಿ ಊಟ ಹಾಕ್ತಾರೆ, ಇವ್ರನ್ನ ಎಬ್ಬಿಸಿ ಬಿಟ್ರು. ಏನ್ ಮೊದಲ ಪಂಕ್ತಿಯಲ್ಲಿ ಕೂತಂತಿ, ಬಾ ಓಯ್ ಗಂಧಾರಿ. ಯಾರು? ಗಂಧಾರಿ, ನೀರ್ ತಗೊಂಡ್ ಬಂದ ಹಾಕು ಎಲ್ಲ ಹೇಳಿದಿರುತ್ತೆ. ಪಾಪ ಅವರು ಇವ್ರು ನೋಡ್ರೆ ಅಗ್ನಿ ಗಂಧ ಹರಿತಾ ಸೂತ್ರ ಇದ್ದಾರೆ, ನೀರ್ ತಗೊಂಡ್ ಹಾಕುಕು. ಬಾಮಿಯಿಂದ ನೀರ್ ಸೈ ತಗೊಂಡ್ ಹಾಕ್ತಾ ಇದ್ದಾರೆ. ಅವ್ರು ಪಂಕ್ತಿ ಆರಂಭಿಸಿರುತ್ತು, ಊಟ ಆರಂಭಿಸಿಟ್ರು. 1 ಪಂಕ್ತಿ ಆಯ್ತು, 2 ಪಂಕ್ತಿ ಆಯ್ತು, 3 ಪಂಕ್ತಿ ಆಯ್ತು. ಮಧ್ಯಾಹ್ನ ಆರಂಭಿಸಿದ ಊಟ ಸಾಯಂಕಾಲ 5 ಗಂಟೆವರೆಗೆ ನಡೀತಾ ಇದೆ ಊಟ. ಎಲ್ಲಾ ಪಂಕ್ತಿ ಮುಗಿದೋಯ್ತು. ಸೇರಿತು ಹೇಳ್ತು, ಇವ್ರು ಬಂದು ಊಟ ಕೂತುಮನ ಅಂತ ನೋಡ್ರೆ ಎಲ್ಲ ಖಾಲಿಯಲ್ಲಿ. ಏನಾಯ್ತು? ಖಾಲಿ ಆಯ್ತು. ಒಬ್ರಿಗೂ ಕೂಡ ಊಟ ಇಲ್ಲ. ಇಷ್ಟು ವಿಚಾರ ಬರೋದು, ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗಿರೋದು ನಮಗೆ. ಈ ಊಟಕ್ಕೋಸ್ಕರ ಥೌಸಂಡ್ಸ್ ಆಫ್ ಪೀಪಲ್ ಊಟ ಮಾಡಿದ್ದಾರೆ, ಇವ್ರು ಒಬ್ರಿಗೆ ಊಟ ಇಲ್ಲ. ಆದ್ರೆ ವಿಚಾರ ಆಯ್ತು, ದೇವ್ರು ನಮ್ಮನ್ನ ನೋಡಿ ಹೆಂಗ್ ಊಟ ಇಷ್ಟು ಬಂದ್ರಿ ಇಲ್ಲಿ ಊಟ ಮಾಡ್ತಾ ಇದ್ರು. ನಾವ್ ಇಷ್ಟು ಬಂದ್ರಿ ನೀರ್ ತಗೊಂಡ್ ಹಾಕುತ್ತಲ್ಲಿ, ಆ ನೀರ್ ತಗೊಂಡು ಹಾಕ್ತಾ ಇದ್ದಾರೆ ಅಡಿಯ ಮನೆಯಲ್ಲಿ. ನೋಡ್ರೆ ಬಿಡಿಸ್ತಾ ಇದ್ದಿದ್ದಾರೆ, ಊಟವೇ ಮುಡ್ದೋಯ್ತಲ್ಲಿ. ಇವ್ರು ಬಂದ್ ಸೇರಾವೆಲ್ಲ ನೋಡ್ರ, ಅಡಡ ಊಟವೇ ಮುಡ್ದೋಯ್ತಿಲ್ಲ. ಸರಿ, ದೇವ್ರು ನಮ್ಮನ್ನ ಹಿಂಗ ಮಾಡ್ಬಿಟ್ರಲ್ಲ ಅಂತ ಹೇಳಿ ತುಂಬಾ ವಿರಕ್ತಿ ಆಗಿಡ್ತು. ಆಗೇನ್ ಮಾಡಿದ್ರು, ಅವರಿಗೆ 16 years ಓಲ್ಡ್. ಎಷ್ಟು? 16 ವರ್ಷ. ಏನ್ ಮಣ ಬಿಟ್ಟು ಹೊರಗೆ ಹೊರಟುಟ್ರು. ಆಗ ನಡಿತಾ ಹೋಗ್ತಾರ. ಆಗ ಕಾಶಿ ಪ್ರಾಂತ್ಯಕ್ಕೆ ಒಂದು ಕ್ಷೇತ್ರ ಯಾತ್ರೆ ಹೋಗ ಒಂದು ಗುಂಪಿತ್ತು, ನಾರ್ತ್ ಇಂಡಿಯನ್ ಪೀಪಲ್, ಬೈರಾಗಿಗಳು ಅಂತ ಹೇಳಾರು. ಎಲ್ಲ ಏನ್ ಮಾಡಾರು, ನಡೆದೇ ಹೋಗಾರು. ಅವ್ರ ಜೊತೆಲಿ ಇವರು ಸೇರಿನ್ರು. ಅವ್ರುಗಳೇನ್ ಮಾಡಾರು, ನಾಮ ಸಂಕೀರ್ತನ ಮಾಡಿದ್ರೆ ಅವ್ರಿಗೆಲ್ಲ ನಾಮ ಭಜನ್ ಎಲ್ಲ, ಹರಿಭಜನ್ ಎಲ್ಲ ಇವ್ರನ್ನ ಹೇಳ್ತಾ ಇದ್ರು. ಅವ್ರ ಅಲ್ಲೆಲ್ಲಿ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿದ್ರೆ ಇವರು ಆ ಪ್ರಸಾದನವೇ ಊಟ ಮಾಡ್ತಾ ಇದ್ರು. ಹಿಂಗೆ ಹೋಗಿ ಉಂಜವೃತ್ತಿ ಹಂಗ ಹೋಗೋದು, ಭಜನೆ ಹೇಳೋದು, ಎಲ್ಲಾ ಸಲ ಅಕ್ಕಿ ಕೇಳೋದು, ಅದನ್ನವೇ ನೈವೇದ್ಯ ಮಾಡೋದು, ಅದನ್ನವೇ ಊಟ ಮಾಡೋದು. ಹಿಂಗೆ ಕಾಶಿ ಯಾತ್ರೆವರೆಗೆ ಹೋಗಿದ್ರು. ಏನ್ ಮಾಡಿದ್ರು, ಕಾಶಿಲಿಯೇ ಹೋಗಿ ತುಂಬಾ ದಿನ ವಾಸ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ವೇದಶಾಸ್ತ್ರ ಪಾಠವನ್ನು ಓದಿದ್ರು. ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ರು. ಮತ್ತೆ ಏನಾಯ್ತು, ಮತ್ತು ವಾಪಸ್ ಬಂದ್ರು. ಚಿಕ್ಕಲಪರವಿ ಬಂದ್ಬಿಟ್ರು. ಬಂದ್ರೆ 20 years ಓಲ್ಡ್. ಎಷ್ಟು? 20 ವರ್ಷ. ಗುರುಗಳೇ ಹೇಳಪ್ಪ. ಗುರುಗಳೇ, ನೀವು ಅವರಿಗೆ ಅವ್ರಲ್ಲಿ ದುಡ್ಡೇ ಇಲ್ಲ ಅಂತ ಹೇಳ್ರಿ, ಅವ್ರ ಹೆಂಗೆ ಬಂದು ವೇದ ಪಾಠ ಅಧ್ಯಯನ ಎಲ್ಲ ಮಾಡಿರು? ಅಲ್ಲಿ ಕಾಶಿಯಲ್ಲಿ ಅಲ್ಲಿ ಬಂದು ದುಡ್ಡು ಕೇಳಲಾರ್ದು ಫ್ರೀ ಎಜುಕೇಶನ್. ಇವತ್ತು ಕಾಶಿಲೆಲ್ಲ ಫ್ರೀ. ನಾವು ಹೋಯಿತು ನಾವು ಒಂದು ಗುರುಕುಲ ಸೇರಿ ನೋಟ್ರೆ ಊಟ ಉಂಟು, ಪಾಠ ಉಂಟು, ಅಲ್ಲಿಯೇ ಸ್ಟೇನ್ ಮಾಡಿ ಬಂದು. ಕಾಶಿ ವಿದ್ಯಾ ಕೇಂದ್ರ ಭಾರತ ದೇಶದಲ್ಲಿ ಇದ್ದ ಮುಖ್ಯವಾದ ಟಾಪ್ ಯೂನಿವರ್ಸಿಟೀಸ್ ಎಲ್ಲಿದ್ದಿತ್ತು? ಕಾಂಚೀಪುರದಲ್ಲಿತ್ತು, ಕಾಶಿಲಿತ್ತು. ಅಂದ್ರೆ ವ್ಯಾಸರಾಜರು ಕಾಂಚೀಪುರಕ್ಕೆ ಬಂದಿದ್ದಾರೆ. ಇಲ್ಲಿದ್ದ ಯೂನಿವರ್ಸಿಟಿನೆಲ್ಲ ಹ್ಯಾಂಡಲ್ ಮಾಡಿದ್ದಾರೆ ವ್ಯಾಸರಾಜರು. ಕಾಶಿ ಹೋಗಿ ಬಂದ್ರು. ಕಾಶಿಯಲ್ಲಿದ್ದ ದೊಡ್ಡ ವಿದ್ವತ್ ಸಭೆ ಎಲ್ಲ ಹೋಗಿ ಜಯಿಸಿ ಬಂದಿದ್ದಾರೆ ವ್ಯಾಸರಾಜರೆಲ್ಲ. ಆಗ ಹೋಯ್ದ್ರು, ತಿರ್ಸಿ ಬಂದು 20 years ಅವರಿಗೆ. ಆಗ ಮದುವೆ ಮಾಡಿ ಇಟ್ಟಿದ್ರು. ಅರಸಮ್ಮ ಅವಳಮ್ಮ ಏನ್ ಮಾಡಿದ್ರು, ಅರಸಂಬ ಎಮ್ಮ ಒಂಬುಡಿ ಮದುವೆ ಮಾಡಿದ್ರು. ಆಗ ಅಪ್ಪ ಕಾಲ ಆಯ್ತು, ಅಪ್ಪ ಇಲ್ಲ. ಅವ್ರ ಅಮ್ಮ ಯಾರು? ಕೂಸಮ್ಮ. ಅಮ್ಮನ ಹೆಸರು ಕೂಸಮ್ಮ, ವೈಫ್ ಹೆಸರು ಅರಸಮ್ಮ. ಈಸಿ ಅಲ್ಲವಾ? ಕೂಸಿನ ಮಹ ಅಂತ ಹೆಸರು ಬರೀ. ಸರಿಯಾ? 12 years ಆಯ್ತು. ಏನ್ ಮಾಡಿದ್ರು, ಕೆಲಸಕ್ಕೆ ಊಟಕ್ಕೆ ಲಾರಿ ಇಲ್ಲ. ಏನ್ ಮಾಡಾರು, ಲೀಸಿಯ ತಕೊಂಬಾರು. ಏನ ಗೆದ್ದೆ, ಅಗ್ರಿಕಲ್ಚರ್ ಲ್ಯಾಂಡ್ ನ ಕುತ್ತಗೆ ಅಂತ ಹೇಳಾರು. ಲೀಸಿಯ ತಕೊಂಡು ಏನ್ ಮಾಡಕು, ಅದಾவது ಗೆದ್ದೆ ನಮಗೆ ಸ್ವಂತ ಅಲ್ಲ. ಅಲ್ಲಿ ಏನ್ ಮಾಡುವ ಅಂದು, ಇವೆಲ್ಲ ಹಾರ್ವೆಸ್ಟ್ ಮಾಡಿ ಬೆಳೆದು ಬಂದ ಮೇಲೆ ಅದನ್ನ ಮಾರಿ ಬರ ರೂಪಾಯಿ ಕೊಂಚ ರೂಪಾಯಿ ಕೊಡ್ಬೇಕು. ಹಿಂಗ ತಕೊಂಡ್ರಂತೆ. 12 ವರ್ಷ ತಕೊಂಡ್ರು. ಏನಾಯ್ತು, ಆಗ ಅವರಲ್ಲಿ
ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಕೆಲಸ ಕೊಟ್ಟಿದ್ರು ಇವರಿಗೆ. ಆ ಕುತ್ತಗೆ ತೆಗೆದನೆಲ್ಲ ತೆಗೆದ್ರು, ಅದನ್ನೇ ಒಂದು ಸರಿಯಾಗಿ ಯಾವೊಂದು ಬರಲ್ಲ ಅವರಿಗೆ, ಬೆಳೆದಿಲ್ಲ ಬರಲ್ಲ. ಆಗ ಟ್ಯಾಕ್ಸ್ ವಸೂಲ್ ಮಾಡೋ ಕೆಲಸ ಕೊಟ್ರು, ಎಲ್ಲಾರ್ತಿಲಿ ಹೋಗಿ ಕಲೆಕ್ಟ್ ಮಾಡ್ಬೇಕು. ಅದನ್ನ ಒಂದ್ 2 ವರ್ಷ ಕೆಲಸ ನೋಡಿದ್ರೆ ಅದನ್ನ ಇವರಿಂದ ಹೋಗಿ ಎಲ್ಲಾರ್ತಿಲಿ ಆರ್ಡರ್ ಮಾಡಿ ಕಲೆಕ್ಟ್ ಮಾಡ್ಲಿಕ್ಕೆಲ್ಲ ತಿಳಿಲ್ಲ. ಅದು ತುಂಬಾ ಕಷ್ಟವಾದ ಸಿಚುವೇಶನ್ ಇತ್ತು. ಏನ್ ಮಾಡಿದ್ರು, ಇನಿಮೇನು ತನ್ನ ಹೆಂಡತಿ ಕೂಡ ಊಟ ಹಾಕಲಕ್ಕೆ ದಾರಿ ಇಲ್ಲ, ಹಸುವು, ಊಟಕ್ಕೆ ಕಷ್ಟ. ತಿರ್ಸಿ ಏನ್ ಮಾಡಿದ್ರು, ಮಣನ ಬಿಟ್ಟು ಕಾಸಿಗೆ ಹೋಗಿಬಿಟ್ರು. ಎಲ್ಲಿ ಹೋಗಿಟ್ರು? ಕಾಸಿ. ಈಗ ಅಮ್ಮ, ಪತ್ನಿ, ಕೂಸಮ್ಮ, ಅರಸಮ್ಮ ಇಬ್ರು ಮಠದಲ್ಲಿ ಇಲ್ಲಿದ್ದಾರೆ. ಕೊಟ್ಬಿಟ್ಟು ಹೊರಟುಟ್ಟು ಕಾಸಿ ಹೋಗಿದ್ರೆ ಆಗ ಅವರಿಗೆ 34 ಇಯರ್ಸ್. ಎಷ್ಟು? 34 34 years. 4 ವಯಸ್ಸು. ಏನ್ ಮಾಡಿದ್ರು, ಆಗೇನಾಗು ಹೊರಡು ಬರ್ತಾ ಇದ್ದಾರೆ ಕಾಶಿ ಹೋಗೋಣ ಅಂತ. ದಾರಿಯಲ್ಲಿ ಚಾಕಿ ಕೇಶವರಾಯ ಅಂತ ಒಬ್ರು ಮನೆ. ಯಾರು? ಚಾಕಿ ಕೇಶವರಾಯ. ಈ ಕಥೆಲ್ಲ ಯಾಪಿಲ್ರಿ, ನಾ ವಿಜಯದಾಸರ ಕವಚ ಎಲ್ಲ ಅವೆಲೆ ಅವ್ರ ಮಹಿಮೆ ಹೇಳಿದ್ರೆ ಒಂದೊಂದಿನ ಈ ಕಥನ ಕೋಟ್ ಮಾಡಕ್ ನೀವು. ಸರಿಯಾ? ಒಂದು ಮಹಿಮೆ ಹೇಳುವೆ, ಇದು ಎದಕ್ಕೆ ಅಂತ ಅವ್ರನ್ನ ಹೇಳ್ತಾರ ಅಂತ ಆ ಹಾಡಲಿರೋದಕ್ಕೆ ಕಥೆ ನೀವ್ ಹೇಳ್ಬೇಕು. ಸರಿಯಾ? ಚಾಕಿ ಕೇಶವರಾಯ ಅವರು ಅವ್ರ ಮನೆ ಹತ್ರ ಬರ್ತಾ ಇದ್ದಾರೆ. ಆಗ ಧನುರ್ಮಾಸ ಇತ್ತು. ಏನು ಧನುರ್ಮಾಸ ಅಂದ್ರೆ ಏನು? ಮಾರ್ಗಡಿ ಮಾದಂ. ಅದ್ರಲ್ಲಿ ಮಾರ್ಗಡಿ ತಿಂಗಳನ್ನ ಏನು ಧನುರ್ಮಾಸ ಅಂದ್ರೆ ಏನು? ಎಲ್ಲ ಬೇಗ ಮಾಡಿಡ್ಬೇಕು. ಧನುರ್ಮಾಸ ಅಂದ್ರೆ ಮಾರ್ಗಶೀರ್ಷ ಮಾಸದಲ್ಲಿ ಧನುರ್ ಸಂಕ್ರಮಣ, அதாவது ನಮ್ಮ ಏಗಾಲು ಒಂದು ತಿಂಗಳು ಮುಂದೆ ಆರಂಭಿಸೋದು. ಕರೆಕ್ಟಾ? ಈ ಧನುರ್ಮಾಸ ಅಂದ್ರೆ ಏನು? ತಮಿಳ್ ಮಾಸದಲ್ಲಿ ಮಾರ್ಗಡಿ ಹಿಂದರ ಬರೋದು, ಸೂರ್ಯನ ಬೇಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು ಧನುರ್ ಸಂಕ್ರಮಣ. ಸೂರ್ಯ ಧನುರ್ ರಾಶಿಯಲ್ಲಿ ಪ್ರವೇಶ ಮಾಡೋ ದಿನ, ಅದಕ್ಕಮಲ ಧನುರ್ ತಿಂಗಳು ಆರಂಭಿಸೋದು. ಆ ಧನುರ್ಮಾಸದಲ್ಲಿ ಏನ್ ಮಾಡೋರು, ಬೇಗ ಬೆಳಿಗ್ಗೆ ಹುಗ್ಗಿ ಮಾಡಿ ದೇವರಿಗೆ 4 ಗಂಟೆಗೆ ಪೂಜೆ ಮಾಡಿ, ಸೂರ್ಯೋದಯಕ್ಕೆ ಮಿಂಚ ನೈವೇದ್ಯ ಮಾಡಿ, ಹುಗ್ಗಿ ನೈವೇದ್ಯ ಮಾಡಿ, ಮನೆಯ ಆ ಸಮಯದಲ್ಲಿ ಯಾರೋ ಒಂದು ಬ್ರಾಹ್ಮಣನ ಕರೆಸಿ ಅವರಿಗೆ ವಸ್ತ್ರವನ್ನು ಕೊಟ್ಟು ಅವರಿಗೆ ವಾಮನ ಭೋಜನವನ್ನು ಮಾಡಿಸಕು. ಹಾಗೆ ಶಾಕಿ ಕೇಶವರಾಯ ಮನೆಯ ಅವರ ತಾಯಿ ಕಾಯ್ತಾ ಇದ್ರಂತೆ, ಯಾರೋ ಒಂದು ಬ್ರಾಹ್ಮಣ ಐತಿ, ಯಾರನ್ನೇ ನಮಗೆ ಸಿಕ್ಕಿಲ್ಲವೇ, ಏನ್ ಮಾಡೋಣ ಹಂಗ ಅಂತ ನೋಡ್ತಾ ಇದ್ರು. ಆಗ ಏನ್ ಮಾಡಿದ್ರು, ಆಗ ಈಗ ವಿಜಯದಾಸರು ದಾಸಪ್ಪ ಬರ್ತಾ ಇದ್ದಾರೆ. ಆಹಾ, ಒಳ್ಳೆ ಬ್ರಾಹ್ಮಣ ಸಿಕ್ಕಿದ್ದಾರಲ್ಲ ಅಂತ ಹೇಳಿ ಅವರ ಮನೆಗೆ ಕರೆಸಿ ಅವರಿಗೆ ಒಳ್ಳೆ ವಸ್ತ್ರವನ್ನು ಕೊಟ್ಟು ಅವರಿಗೆ ಎಲೆಯಲ್ಲಿ ಒಳ್ಳೆ ಬಿಸಿ ಬಿಸಿಯಾದ ಹುಗ್ಗಿ, ಏಕಾದಶಿ ದಿನ ಹೇಳ್ತಾ ಇದ್ದಾನೆ, ಹುಗ್ಗಿ ಗೊಜ್ಜೆಲ್ಲ ಬಿಡುತ್ತಾ ಇದ್ರಂತೆ. ಎಲೆಯಲ್ಲಿ ಕೂತು ಊಟ ಮಾಡಿ ತುಂಬಾ ದಿನ ಆಯ್ತು ಅವರಿಗೆ. ಎಲೆಯಲ್ಲಿ ಫುಲ್ಲ ಕೂತು ಐಟಮ್ಸ್ ಎಲ್ಲ ಹಾಕಿ ಊಟ ಮಾಡಿ ತುಂಬಾ ದಿನ ಆಯ್ತು, ತುಂಬಾ ತಿಂಗಳಾಯ್ತು. ಹಸುವು ಅವರಿಗೆ ಎಲ್ಲ ಚೆನ್ನಾಗಿ ಊಟ ಮಾಡಿದ್ರಂತೆ. ಊಟ ಮಾಡಿ ಅವರಿಗೆ ದಕ್ಷಿಣೆ ಎಲ್ಲ ಕೊಟ್ಟು ವಸ್ತ್ರ ನೋಡಿ ಮನೆಯಲ್ಲಿ ಹೋಗಿ ಹಳೆ ವಸ್ತ್ರ ಕೇಳಿಲ್ಲ, ಉಟ್ಟುಂಡಿದ್ದ ಕಾಲೆಲ್ಲ ಇತ್ತು, ಒಳ್ಳೆ ವಸ್ತ್ರವನ್ನು, ಹೊಸ ವಸ್ತ್ರವನ್ನು ಕೊಟ್ಟಿದ್ದಾರೆ, ದಕ್ಷಿಣ ಕೊಟ್ಟಿದ್ದಾರೆ. ಇದನ್ನೆಲ್ಲ ಇಟ್ಟುಕೊಂಡಿದ್ರು ಯಾರು? ವಿಜಯದಾಸರು. ಇಂದ್ರೆ ಇದಕ್ಕೆಲ್ಲ ಇನ್ನೊಂದು ಇನ್ಸಿಡೆಂಟ್ ಬರುತ್ತೆ, ಲಿಂಕ್ಡ್ ಇನ್ಸಿಡೆಂಟ್ಸ್. ಓಕೆವಾ? ಯಾಪಟ್ಟಲ್ ಆಗ ಮತ್ತು ಕಾಶಿಯನ್ನು ಹೋಗಿ ಬತ್ತಾದ್ರು. ಕಾಶಿ ಬಂದ್ರೆ ಕಾಶಿಯಲ್ಲಿ ಏನ್ ನದಿ ಇದೆ? ಗಂಗಾ ನದಿ ಇದೆ. ಕಾಶಿಯಲ್ಲಿ ಗಂಗಾ ನದಿ ಇದೆ. ಅಲ್ಲಿ ಮಣಿಕರ್ಣಿಕಾ ಅಂತ ಒಂದು ಘಟ್ಟ ಇದೆ. ಬೇರೆ ಬೇರೆ ಪಾಯಿಂಟ್ಸ್ ದಲ್ಲಿ ಸ್ನಾನ ಮಾಡ್ಲಕ್ಕೆ. ಮಣಿಕರ್ಣಿಕಾ ಘಟ್ಟದಲ್ಲಿ ತುಂಬಾ ಬಂದ್ರು ದೇಹವನ್ನು ಬಿಡಾರಂತೆ. ಏನು? ಆತ್ಮಹತ್ಯ, ಸೂಸೈಡ್ ಮಾಡಿಬಾರಂತೆ. ಸೂಸೈಡ್ ಹೇಳ್ಕೊಡ್ದದು ಆಕ್ಚುಲ್. ಯಾತಕ್ಕೆ ಅಂದ್ರೆ ತುಂಬಾ ವಯಸ್ಸಾಯ್ತು, ಇನಿಮೇ ಈ ದೇಹವನ್ನು ಇಟ್ಟುಕೊಳ್ಳಬಾರದು. ಆ ಮಣಿಕರ್ಣಿಕಾ ಘಟ್ಟದಲ್ಲಿ ಮಾತ್ರ ಬಿದ್ದು ದೇಹವನ್ನು ಬಿಟ್ರೆ ದಟ್ ಇಸ್ ನಾಟ್ ಅಕೌಂಟೆಡ್ ಆಸ್ ಸೂಸೈಡ್. ಏನು? ಪುಣ್ಯ ಇದೆ. ಬೇರೆ ಜಾಗದಲ್ಲಿಲ್ಲ, ಹಿಂಗ ಬಿದ್ರೆ ಪಿಸಾಸು ಜನ್ಮ ತೆಗಿಬೇಕು. ಏನು? ಅವರಿಗೆ ಪುಣ್ಯ ಬಂದು ಯಾರು ಆಯುಸ್ ಮುಡಿಲಕ್ಕೆ ಮಿಂಚೆಯೇ ಸೂಸೈಡ್ ಮಾಡಿಂತಾರೆಯೋ ಅವರು ಪಿಸಾಸು ಜನ್ಮ ತೆಗೆದು ಅಳಿತಾ ಇರಬೇಕು. ಆ ಪಿಸಾಸಿಗೆ ಏನಾಗತ್ತೆ? ಹಸುಬಾಗದು, ನೀರಡಿಕಾಗದು, ಬಾಯಿರುದು, ಎಲ್ಲಾ ನೋಯ್ತಾ ಇರೋದು. ಅದಕ್ಕೆ ತಾನೆ ಇನ್ನೊಂದು ದೇಹದಲ್ಲಿ ನುಗ್ಗಿ ಆ ದೇಹದಲ್ಲಿರೋ ಬಾಯಿ ದಾರಿ ಊಟ ಮಾಡತ್ತ ಪಿಸಾಸುಗಳು. ಗೊತ್ತಿದೆಯಾ? ಈ ಮಣಿಕರ್ಣಿಕಾ ಘಟ್ಟದಲ್ಲಿ ಬಿದ್ದು ದೇಹವನ್ನು ತ್ಯಾಗ ಮಾಡಬೇಕು ಅಂತ ನೆನೆಸಿದ್ದಾರೆ. ಸೇರಿತು ಕಾಶಿ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಒಂದು ಜಾಗದಲ್ಲಿ ಒಂದು ಗಿಡ, ಆ ಗಿಡದಲ್ಲಿ ಮಲಿಕೊಳ್ಳುತ್ತಾರೆ. ಮಲಿಕೊಂಡ್ರೆ ಅವ್ರು ಏನಾಯ್ತು? ಸ್ವಪ್ನ ಬಂದಿತ್ತು. ಸ್ವಪ್ನದಲ್ಲಿ ಪುರಂದರದಾಸರು ಬಂದರು. ಯಾರು ಬಂದಿದ್ರು?
ಪುರಂದರದಾಸರು ಬಂದದ್ದಲ್ಲ, ಬಂದದ್ದು ಯಾರು? ಕಾಶಿ ಬಿಂದು ಮಾಧವ ವೇದವ್ಯಾಸರೇ ಬಂದಿದ್ರು. ವೇದವ್ಯಾಸರು ಪುರಂದರದಾಸರ ರೂಪದಲ್ಲಿ ಬಂದು ವಿಜಯದಾಸರನ್ನ, ಕೂಸಿನ ಮಗ ದಾಸನನ್ನ ದಾಸಪ್ಪನಲ್ಲಿ ಕರ್ಕೊಂಡು ಹೋದ್ರು. ವ್ಯಾಸ ಗುಹೆ ಅಂತಿದೆ, ಹಾ ವ್ಯಾಸಕಾಶಿ, ಅದ ಹೆಸರೇನು? ವ್ಯಾಸಕಾಶಿ. ವ್ಯಾಸಕಾಸಿ. ಆ ವ್ಯಾಸಕಾಶಿಯಲ್ಲಿ ಇದ್ದ ವೇದವ್ಯಾಸರಲ್ಲಿ ಕರ್ಕೊಂಡು ಹೋದ್ರು. ಯಾರು? ಪುರಂದರದಾಸರೇ. ಬಂದವರು ಯಾರು? ಪುರಂದರದಾಸರಲ್ಲ, ವೇದವ್ಯಾಸರೇ. ಸರಿಯಾ? ಏನ್ ಮಾಡಿದರು? ಕರ್ಕೊಂಡೋಗಿ ಏನ್ ಮಾಡಿದ್ರು? ಇದು ಅಂಕಿತ ಗೊತ್ತು. ಆ ವ್ಯಾಸಕಾಶಿಯಲ್ಲಿ ವೇದವ್ಯಾಸರ ಮುಂದೆ ವೇದವ್ಯಾಸ ನಾಲಿಗೆಯಲ್ಲಿ ಏನ್ ಮಾಡಿದ್ರು? ಬೀಜಾಕ್ಷರವನ್ನು ಬರೆದ್ರು. ವಿಜಯ ವಿಠಲ ಅಂತ ಬರೆದಿಟ್ರು. ಇವರು ಎಚ್ಚರಿಕೆ ಆಗತ್ತೆ, ಸ್ವಪ್ನದ ಇದ್ದರೆ ಏನಾಗಿತ್ತು ಇವರಿಗೆ? ಎಲ್ಲ ಹಾಡುಗಳು ಬರ್ತಾ ಇದೆ. ಉಗಾಬೋಹ, ಸುಡಾದಿ, ಎಲ್ಲ ಕೀರ್ತನೆಗಳು, ಪದಗಳು, ವೃದ್ಧನಾಮ, ಪದ್ಯ, ಉಗಾಬೋಹ, ಸುಡಾದಿ, ಗದ್ಯ, ಇದೆಲ್ಲ ಬೇರೆ ಬೇರೆ ಟೈಪ್ಸ್. ಗದ್ಯ ಅಂತ ಒಂದಿದೆ. ಗದ್ಯ ಅಂದ್ರೆ ಪ್ರೋಸ್. ಪುರಂದರದಾಸರು ಮಾಡಿದ ಗದ್ಯ ಇದೆ, ತಿಳಿಯಾದ ಯಾರಿಗೋ? ಪುರಂದರದಾಸರಿಗೆ ಮಾಡಿದ ಗದ್ಯ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಪ್ರಾರಂಭ ಮಾಡಿ ಎಲ್ಲಾ ಕ್ಷೇತ್ರನ ವರ್ಣನ ಮಾಡಿದ್ದಾರೆ. ಗದ್ಯ. ಸುಡಾದಿ ನಿಮಗೆ ತಿಳಿயாது. ಪದ್ಯ ನಿಮಗೆ ತಿಳಿயாது, ಪದ್ಯಗಳು. ಆಮೇಲೆ ಉಗಾಬೋಹ ತಿಳಿಯಾದ? ಉಗಾಬೋಹ ಅಂದ್ರೆ ಸ್ಮಾಲ್ ಹಾಡುಗಳು, ಚಿಕ್ಕ ಚಿಕ್ಕದಾರ ಅದು. ಅದರಿಂದ ವಿಷಯಗಳನ್ನ ಹೇಳಿರಾರು. ಈ 75,000 ಕೃತಿಗಳನ್ನ ಪುರಂದರದಾಸರಿಗಾಗಿ ಮಾಡಿ ಮತ್ತು ಮೇಲೆ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆಗ ಇವರಿಗೆ ಏನಾಯ್ತು? ಕೂಸಿನ ಮಗ ದಾಸ ಯಾರಾದರೂ? ವಿಜಯದಾಸರಾದರು. ಸರಿಯಾ? ವಿ ಎಂದು ನುಡಿಯಲು ವಿಷ್ಣುದಾಸನಾಗುವನು. ಏನೆಂದು? ವಿ ಎಂದು ನುಡಿಯಲು ವಿಷ್ಣುದಾಸನಾಗುವನು. ವಿಜಯರಾಯ ಅಂತ ಹೇಳಿದ್ರೆ ಏನಾಗುತ್ತೆ? ವಿ ಎಂಬ ಅಕ್ಷರ ಏನ್ ಫಲನ್ ಕೊಡುತ್ತಂತ ನಮಗೆ? ವಿಷ್ಣುದಾಸನಾಗುವನು. ರಿಪೀಟ್ ಮಾಡ್ತಾರಾ? ವಿ ಎಂದು ನುಡಿಯಲು ವಿಷ್ಣುದಾಸನಾಗುವನು. ಸರಿಯಾ? ನಾ ಈ ಕಂಟೆಂಟ್ಲ ತೆಗೆದಿ ಪವರ್ ಪಾಯಿಂಟ್ ಯಾಲ್ ಮಾಡಕ್ ನೋಡ್ತಾ. ಸರಿಯಾ? ಚಾ ಎಂದು ನುಡಿಯಲು ಜನನ ಹಾನಿ. ಜನನ ಅಂದ್ರೆ ಏನು? ಹುಟ್ಟದು ಮತ್ತು ಹುಟ್ಟಬೇಕೆಂಬುದಿಲ್ಲಂತೆ. ಹಾಗಾದ್ರೆ ಏನು? ಮೋಕ್ಷವನ್ನೇ ನಮಗೆ ಫಲವಾಗಿ ಕೊಡುವಂತಹದ್ದು. ಜಾ ಎಂದು ನುಡಿಯಲು ಜನನ ಹಾನಿ. ಯಾ ಎಂದು ನುಡಿಯಲು ಯಮಪಡರು ಓಡುವರು. ಯಮದೂತರು ಬರೋದಿಲ್ಲಂತೆ. ನಮಗೆಲ್ಲ ಯಾರು ಬರ್ತಾರೆ? ವಿಷ್ಣು ದೂತರೇ ಬರಾರು, ಯಮದೂತರು ಬರೋದಿಲ್ಲ. ರಾಯ ಎಂದಲು ಯಮಪಡರು ಓಡುವರು. ಜಾ ಎಂದು ನುಡಿಯಲು ಜನನ ಹಾನಿ. ಯಾ ಎಂದು ನುಡಿಯಲು ಯಮಪಡರು ಓಡುವರು. ರಾಯ ಎಂದನಲು, ರಾಯ ಅಂದ್ರೇನು? ವಿಜಯರಾಯ ಎಂದನಲು ಹರಿಕಾವ ವರವೀವ. ಇದೊಂದು ಪದ್ಯ, ದಾಸರು ಹೇಳಿದ ಮಾತು. ಹರಿಕಾವ ವರವೀವ. ರಾಯ ಎಂದೆನಲು ಹರಿಕಾವ ವರವೀವ. ಯಾ ಈ ರೀತಿಯಲ್ಲಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಎಷ್ಟೋ ಅವರು 25,000 ಕೃತಿಗಳನ್ನ ರಚನೆ ಮಾಡಿದರು. ಆಗ ಅವರು ಮಾಡಿದ ಒಂದು ಕೃತಿ ತಾನೆ ನಿನ್ನ ಉಳುಮೆಯಿಂದ. ಏನು? ನಿನ್ನ ಉಳುಮೆಯಿಂದ. ಅದೇನು ತನ್ನ ಅವಾಗ ತಾನೇ ಎಳಿಂತಾರ ಅವರು. ನಿನ್ನ ಉಳುಮೆಯಿಂದ ಅಂತ ಅವರೇ ಎಳಿಂದ ಹಾಡು. ಅದ ಪುರಂದರದಾಸರ ಮೇಲೆ ತುಂಬಾ ಭಕ್ತಿ ಅವರಿಗೆ. ಗುರು ಪುರಂದರದಾಸರೇ ನಿಮ್ಮ ಚರಣ ಸರಸಿಜ ನಂಬಿದೆ ಅಂತ ಒಂದು ಹಾಡಿದೆ. ಗುರು ಪುರಂದರದಾಸರೇ ನಿಮ್ಮ ಶರಣ ಸರಸಿಜ ನಂಬಿದೆ. ಯಾತಕ ಮಾಡಿದ್ರು? ಅದ್ ಹೇಳ್ತಾರೆ, ನಾರದರೇ ಬಂದು ಅವತಾರ ಮಾಡಿದ್ರು ಎಂಬ ಅದನ್ನ ಕೋಟ್ ಮಾಡ್ತಾರ ಆ ಪದ್ಯ ಹಾಡಲು. ನಾರದರೇ ಬಂದು ಪುರಂದರದಾಸರಾಗಿ ಅವತಾರ ಮಾಡಿದ್ದಾರೆ ಎಂಬ ವಿಷಯವನ್ನ ವಿಜಯದಾಸರು ಹೇಳ್ತಾರೆ. ಯಾತಕ ಪುರಂದರದಾಸರು ಗುರು ಎಂದು ಹೇಳಿದರು? ಪೂರ್ವ ಅವತಾರದಲ್ಲಿ ತಂದೆ ಮತ್ತು ಗುರು, ಮತ್ತು ಈ ಅವತಾರದಲ್ಲಿನೂ ಕೂಡ ಅವರಿಗೆ ವಿಜಯದಾಸರ
ವೇದವ್ಯಾಸರಲ್ಲಿ ಕರ್ಕೊಂಡು ಹೋಗಿ ಅಂಕಿತವನ್ನು ಮಾಡಿಕೊಟ್ಟವರು ಯಾರು? ಪುರಂದರದಾಸರೇ. ಇದು ಹೇಳಿದಾಗ ಏನ್ ಮಾಡಿದ್ರು ಸೊಪ್ಪಣದಲ್ಲಿ? ಅವರು ಒಂದು ತಂಬೂರಿ ಎಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಚಪ್ಪಲ ಕಟ್ಟ ಎಲ್ಲ ಕೊಟ್ಟಿದ್ರು ಅಂತ. ಸೊಪ್ಪಣದಲ್ಲಿ ಕೊಟ್ಟಿದ್ದರೆ ಎದ್ದು ನೋಡಿದ್ರೆ ಏನಾಗಿತ್ತು? ನಿಜದಲ್ಲಿ ಇತ್ತು. ಪುರಂದರದಾಸರು ಇವರಿಗೆ ಕೊಟ್ಟ ಆ ತಂಬೂರ ಒಂದು ಇತ್ತು. ಇವತ್ತು ಕೂಡ ಚಪ್ಪಗಿರಿಯಲ್ಲಿ ಇದೆ. ಇಷ್ಟು ವಿಶೇಷವಾದದ್ದು. ಗುರುಗಳೇ, ಆ ತಂಬೂರಿ ಲೈಕ್ ಇವತ್ತೂ ಇದೆಯಾ? ಒಂದು ಎಲ್ಲಿ ನೋಡ್ಲಕ್ಕ ಮುಡಿಯಾದ ಗುರುಗಳೇ? ತೋರ್ತಾರವ್ರು, ಆರಾಧನೆ ಹತ್ರ ತೋರ್ತಾರಪ್ಪ. ನೀವು ಕೂಡ ಹೋಗಿ ಇಂಟರ್ನೆಟ್ ಸರ್ಚ್ ಅದೇ ಮಾಡಿ, ಚಿಪ್ಪಗಿರಿಯಲ್ಲಿ ವಿಜಯದಾಸರ ತಂಬೂರಿ ಅಂತ ಹಾಕ್ರಿ. ಅಲ್ಲಿರ ಅರ್ಚಕರು ತೋರ್ಸ ಮಾರಿ ಫೋಟೋ ಎಲ್ಲ ಇದೆ ಈಗ. ಅದು ಗುರು ಚಿಪ್ಪಗಿರಿಯಲ್ಲಿ ಅದು ಪೂಜೆ ಮಾಡ್ತಾರಲ್ಲ. ಒಂದುಮಾ ಇಟ್ಟಿದ್ದಾರೆ. ಸರಿಯಾ? ಸರಿ, ಈ ವಿಜಯದಾಸರ ಚರಿತ್ರವನ್ನು ಮತ್ತು ಮುಂದೆ ಕಂಟಿನ್ಯೂ ಮಾಡೋಣವಾ? ಇನ್ನು ಖಂಡಿತ ನಮ್ಗೆ ಇನ್ನೊಂದು 2 ವಾರವಾದ ಬೇಕು ಫುಲ್ಲ ಕಥೆ ಪ್ಲಸ್ ವಿಜಯದಾಸರ ಕವರ್ ಮಾಡ್ಲಕ್ಕೆ. ಸೊ ಇಂತ ವಿಜಯದಾಸರ, ಜಗನ್ನಾಥ ದಾಸರು ಮತ್ತು ಗೋಪಾಲ ದಾಸರು ನಾವು ಒಂದು ಪಾಠ ಮಾಡಿದ್ವಿ. ಗೋಪಾಲದಾಸರ ಒಂದೇ ಪಾರ್ಟ್ ಮುಗಿಸ್ಬಿಟ್ಟಾರೆ ಅನ್ನಿಸ್ತಾನೆ, ತುಂಬಾ ಇಲ್ಲ. ಜಗನ್ನಾಥದಾಸರ ಇನ್ನೊಂದು ಪಾರ್ಟ್ ಇದೆ, ಪೆಂಡಿಂಗ್ ಇದೆ. ನಾವು ಫುಲ್ಲಾವೇ ಹೇಳ್ಬಿಡೋಣ, ಇನ್ನೊಂದ್ಸರಿ ಕವರ್ ಮಾಡಿ. ವಿಜಯದಾಸರ ಆದಮೇಲೆ ಜಗನ್ನಾಥದಾಸರು ಮತ್ತೆ ರಿಪೀಟ್ ಮಾಡಿ ಮುಡಿಸೋಣ. ಆಮೇಲೆ ಕನಕದಾಸರು ಮುಡಿಸೋಣ. ನೆಕ್ಸ್ಟ್ ಇದೆರಡು 1 by 1 ಮುಡಿಸಿ ನೋಡೋಣ. ವಿಜಯದಾಸರು ನಾವು ವಿಜಯದಾಸರ ಮಟ್ಟಿಲ್ಲ, ವಿಜಯದಾಸರ ಕವಚನ ತೆಗೆದುಕೊಟ್ಬಿಡ್ತಾನೆ. ಬೆಳಿಗ್ಗೆದ್ದು ಎಲ್ಲಾರು ವಿಜಯದಾಸರ ಕವಚನ ಬಾಯಿಪಾಠ ಮಾಡಿ ಮೆಮರೈಸ್ ಮಾಡಿ ಹೇಳ್ಬೇಕು ಎಲ್ಲಾರನ್ನೇ. ಉದಯ ಕಾಲದಲ್ಲಿ ಈ ಪದವ ಪಡಿತಲು ಮತಡನಾದರೂ ಜ್ಞಾನ ಉದಯವಾಗುವುದು ಅಂತ ಹೇಳ್ತಾರೆ. ದಡ್ಡ ಏನು ಮುಟ್ಟ ಅಂತ ಹೇಳ್ತೇವಲ್ಲ, ಅವ ಕೂಡ ದಡ್ಡನಾಗಿರುವವ ಕೂಡ ಏನಾಗ್ತಾನಂದ್ರೆ ಜ್ಞಾನ ಉದಯವಾಗುವುದು, ಎಕ್ಸ್ಪರ್ಟ್ ಆಗಿರ್ತಾನಂತ, ಇಂಟೆಲಿಜೆಂಟ್ ಕೊಡುವವರು ವಿಜಯದಾಸರು. ಹೇಳುಮ್ಮ. ನೀವೊಂದು ಹೇಳ್ದಾದ್ರೆ ಒಂದು ಪದ್ಯ ಅದೊಂದು ರಿಪೀಟ್ ಮಾಡ್ತೀರಾ? ಇದುಮ್ಮ, ಗುರುಪುರಂದರ ದಾಸರೇ ನೋಡಿ, ನಿಮ್ಮ ಚರಣ ಸರಸಿಜ ನಂಬಿದೆ. ವಿ ಅಂದ್ರೆ ನುಡಿಯುವನು ವಿಜಯದಾಸನು. ಅದುವಾ, ವಿ ಎಂದು ನುಡಿದರೆ ವಿಷ್ಣುದಾಸನಾಗುವನು, ಜಾ ಎಂದು ನುಡಿದರೆ ಜನನಹಾನಿ, ಯಾ ಎಂದು ಕೊಂಡಾಡ ಯಮಪಡರು ಓಡುವರು. ಯಾ ಎಂದು ಕೊಂಡಾಡ ಯಮಪಡರು ಓಡುವರು. ರಾಯ ಎಂದೆನಲು ಹರಿಕಾವ ವರವೀವ. ಗುರುಗಳೇ, ಈ ಪ್ಯಾರಾಗ್ರಾಫ್ ಮೀನಿಂಗ್ மட்டும் ಹೇಳ್ತೀರಾ? ತನಮಕುಟಿ 4 ವಿಜಯರಾಯ ಅಂತ ಹೆಸರದಲ್ಲ, ಅವರ ಹೆಸರು ವಿಜಯರಾಯ ಅಂತ ಹೇಳಿದ್ರೆ ಏನ್ ಪುಣ್ಯ ಆಗುತ್ತೆ ಅಂದ್ರೆ, ಅದ್ರಲ್ಲಿ ವಿ ಎಂಬ ಅಕ್ಷರ ಏನ್ ಮಾಡುತ್ತೆ, ನಮ್ಮನ್ನ ವಿಷ್ಣುದಾಸನಾಗಿ ಮಾರಿಸುತ್ತೆ. ಜ ಎಂಬ ಅಕ್ಷರ ಲೆಟರ್ ನಮ್ಗೆ ಏನ್ ಮಾಡುತ್ತೆ, ಜ ಅಂತ ಹೇಳಿದ್ರೆ ಸಾಕು. ವಿಜಯರಾಯರಲ್ಲಿ ವಿಜ ಅಂತ ಎಲ್ಲವಳು ಏನಾಗಿಡುತ್ತೆ, ಜನನಹಾನಿ ತಿಳಿಸಿ ಬರ್ತ್ ಅಂಡ್ ಡೆತ್, ಈ ಸೈಕಲ್ ಇಲ್ಲ ಹಂಗ ನಮಗೆ ವಿಷ್ಣು ಲೋಕಕ್ಕೆ, ಅದು ಮೋಕ್ಷಕ್ಕೆ ಹೋಗುವಂತ ದಾರಿಯನ್ನು ತೋರಿಸುತ್ತೆ. ಯಾ ಎಂದು ಕೊಂಡಾಡು ಯಮಪಡರು, ಯಾರಿಗೆ ಯಮದೂತರು ಬರ್ತಾರೆ? ಪಾಪ ಮಾಡಿದವರು, ನರಕಕ್ಕೆ ಹೋಗಬೇಕು. ನಮಗೆ ನರಕ ಆಗೋದಿಲ್ಲ ಅಂತ ಅರ್ಥ. ಯಮಪಡರು ಓಡುವರು ಅಂದ್ರೆ ನರಕ ಆಗೋದಿಲ್ಲ, ವಿಷ್ಣುದೂತರು ಬರ್ತಾರೆ. ರಾಯ ಎಂದನಲು ಹರಿಕಾವ ಅಂದ್ರೆ ಏನು? ಹರಿ ರಕ್ಷಣೆ ಮಾಡುತ್ತಾನೆ, ನಮಗೆ ರಕ್ಷಣೆ ಮಾಡಿ ಏನ್ ಮಾಡ್ತಾನೆ? ವರವೀವ, ವರವನ್ನು ಕೊಡುತ್ತಾನೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಎಲ್ಲ ರಿಪೀಟ್ ಮಾಡ್ರಿ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ಪ್ರದಾಯಕಂ ವಿಮಲಂ ಶಾಂತಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. அங்கிள், நீங்க காந்தாரி கிருஷ்ணருக்கு ஸ்டாப்பும் கொடுத்தாங்கன்னு சொன்னீங்களா? அது எப்படி அங்கிள்? காடுக்கு எப்படி ஸ்டாப்பும் கொடுக்க முடியாது? அதான் ದೇವರು ಸಂಕಲ್ಪ ಇತ್ತು ಅಂತ ಹೇಳಿದಲ್ಲ, ஆ ಹೇಳಿದ್ದಾನೆ ಇದಕ್ಕೆ ಮುಂಚೆ ಕಥೆ ಕರೆಕ್ಟ್. ಅದು ಇನ್ನು ಕವರ್ ಮಾಡಲ್ಲವ ನಾವಿನ್ನು. 3 ಲೋಕಕ್ಕೆ ಹೋಗಿ ಭೃಗು ಮಹರ್ಷಿಗಳು ಅದೆಲ್ಲ ಇನ್ನು ಓಳವಲ್ಲ ನಾವಿನ್ನು. ನೀವು ಬರೀ ಜನರಲ್ ಒಂದ್ಸತಿ ಅದು ಇಲ್ಲಲ್ಲಮ್ಮ, ನಾವು 3
ಇಲ್ಲ ಗುರುಗಳೇ, ಇನ್ನು ಮಾಡ್ಲಾ. ನಾವು ಮಾಡಿಲ್ಲ. ಜನರಲ್ ನೀವು ಹೇಳಿದ್ರಿ ಪಾಸ್ ಬೈಲಿ, ಬಟ್ ನಾವು ಅதாவது ಕವರ್ ಚಿಕ್ಕವರು ಮಾಡ್ಲಿಲ್ಲ. ದೊಡ್ಡವರಿಗೆ ಶಾಪ ಕೊಟ್ರೆ ಅದು ಕೆಲಸ ಮಾಡೋದಿಲ್ಲ. ಕೆಲಸ ಮಾಡೋದಿಲ್ಲ ಅಂದ್ರೆ ಏನು? ಅದಕ್ಕೆ ಬದಲು ಏನಾಗತ್ತೆ? ಚಿಕ್ಕವರಿಗೆ ಪಾಪ ಬರುತ್ತೆ, ಅವ್ರ ಪುಣ್ಯ ಏನಾಗತ್ತೆ? ಪುಣ್ಯ ಹೋಯ್ಡತ್ತಂತೆ. ಚಿಕ್ಕವರು ಗುರುಗಳೇ ದೊಡ್ಡವರಿಗೆ ಶಾಪ ಕೊಟ್ರೆ ಶಾಪ ಕೆಲಸ ಮಾಡೋದಿಲ್ಲ, ಒಂದೋಯ್ತು. ಇನ್ನೊಂದೇನಾಗಿಡುತ್ತೆ? ಅವ್ರ ಪುಣ್ಯನೂ ಹೋಗಿಡುತ್ತೆ. ಇದು ಬಂದು ಇದನ್ನ ಒಂದ್ಸತಿ ಈ ರೆಕಾರ್ಡಿಂಗ್ ನ ಅಪ್ಲೋಡ್ ಮಾಡ್ತಾ ಕೊಡ್ತಾರೆ. ಏನ್ಮಾ? ರೆಕಾರ್ಡಿಂಗ್ ಅಪ್ಲೋಡ್ ಒಂದು ಮಾಡ್ತಾ ಒಂದಪ್ಪ ಎಲ್ಲಾ ರೆಕಾರ್ಡಿಂಗ್ ಅಪ್ಲೋಡ್ ಮಾಡ್ಬೇಕಪ್ಪ. ಒಂದು ಡೌಟ್ ಪೆಂಡಿಂಗ್ ಇರೋದೆಲ್ಲ ನಾ ಮಾಡಿರ್ತಾನೆ. ಸರಿಯಾ? ಅಂತ ವಿಜಯದಾಸರ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣ ಗುರುಗಳೇ ಅಂತರ್ಗತ ಗೋಪಾಲಕೃಷ್ಣ ವಿಜಯವಟ್ಟಲ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ಎಲ್ಲರಿಗೂ ಆಶೀರ್ವಾದಪ್ಪ. ಇವತ್ತು ನೋಡಿದ ಈ ಒಂದು ಪ್ರವಚನವನ್ನ ವಿಜಯದಾಸರ ಅಂತರ್ಗತ ವಿಜಯವಟ್ಟಲನ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ. ಗುರುಗಳೇ ಒಂದು ಡೌಟ್. ಹೇಳಮ್ಮ. ಅದು ಬಂದು ಇವತ್ತೇ ಇದ್ದಿಲ್ಲ, ಇದು ಹಳೇದತಾ. ಅದಾವುದು ನೀವು ಬಂದು ಆ ಕಲ್ಯಾಣಿ ದೇವಿ ಮಾಡಿದ ತಾರತಮ್ಯ ಸ್ತೋತ್ರದಲ್ಲಿ ಬಂದು ನೀವು ಆ ಗರುಡ ಶೇಷ ರುದ್ರ ಇದು ಹೇಳ ಮೇಲೆ ನೀವ್ ಹೇಳಿರಿ ರುದ್ರದೇವರು ಬಂದು ಶೇಷದೇವರ ಪದವಿಗೆ ಹೋಯ್ತು ಆಮೇಲೆ ಮೋಕ್ಷಕ್ಕೆ ಹೋತಾರಂತ. ಹಂಗಂದ್ರೆ அடுத்த ಗರುಡ ದೇವರ ಯಾರು ಆ ಸ್ಥಾನಕ್ಕೆ ಯಾರು ಹೋಗಾರು? ಅದನ್ನು ಎಲಿಜಿಬಲ್ ಪೀಪಲ್ ತಾನೆ. ಅದು ಯಾರ್ದು ನಮಗೆ ತಿಳಿಲ್ಲ. ಗರುಡ ನಾಯಿ ಬರುವಂತಹ ಯೋಗ್ಯತೆ ಇರೋ ಜೀವ ತಾನೆ ಅಲ್ಲಿ ಬರೋರು. ಇನ್ನೊಂದು ಈಗ ಇಂದ್ರ ಪದವಿ ಬರಕು ಅಂದ್ರೆ 100 ಅಶ್ವಮೇಧ ಯಾಗ ಮಾಡಿರ್ಕು ಹೇಳ್ತೇವಲ್ಲ ಅಂತ ಮರಿ. ಅವ್ರವ್ರಿಗೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಮೀಟ್ ಮಾಡಿದ್ರೆ ಆ ಪದವಿ ಬರ್ಲಕ್ ಆಗತ್ತೆ. ಆಮೇಲೆ ಇವಾಗ ಬಂದು ಮಹಾಲಕ್ಷ್ಮಿ ಬಂದು ಜೀವಾತ್ಮ ಇಲ್ಲಲ್ಲ? ಇಲ್ಲ, ಜೀವ ಗುಂಪಿನಲ್ಲಿ ಇಲ್ಲ ಅವಳು. ಸರಿಯಾ? ಹಂಗಂದ್ರೆ ಪರಮಾತ್ಮ ದೇವರು ಲಕ್ಷ್ಮಿ ಜೀವಾತ್ಮ ಗುಂಪಿನಲ್ಲಿ ಇಲ್ಲ. ಸರಿಯಾ? ಹಂಗಂದ್ರೆ ಅವರು ದೇವರು ಇಲ್ಲ. ಕ್ಷರ ಅಕ್ಷರ ಅಂತ ಎರಡು ಮಂದಿರಿದ್ದಾರೆ. ಕ್ಷರ ಪುರುಷರು ಅಂದ್ರೆ ಯಾರು? ಜೀವರಾಶಿಗಳು. ಕ್ಷರ ಅಂದ್ರೆ ನಾಶ ಇರುವವರು ಕ್ಷರ. ನಾಶ ಇಲ್ಲದವೇ ಇರುವವಳು ಮಹಾಲಕ್ಷ್ಮಿ. ಅದಕ್ಕೆ ಅವಳಿಗೆ ಹುಟ್ಟು ಸಾವಿಲ್ಲ. ಅಕ್ಷರ ಪುರುಷ ಅವಳು. ಈ ಕ್ಷರ ಅಕ್ಷರ ಎರಡು ಬಂದರಿ ಮೀರಿ ನಿಂತವನೇ ಪುರುಷೋತ್ತಮ. ಕ್ಷರ ಪುರುಷ ಅಕ್ಷರ ಪುರುಷಕ್ಕೆ ಮೀರಿದವ ಪುರುಷೋತ್ತಮ. ಇದು ತಾನೆ ಪುರುಷೋತ್ತಮ ಯೋಗ ಅಂತ ಭಗವದ್ಗೀತೆಯಲ್ಲಿದೆ. ಕೃಷ್ಣ ಹೇಳಿಂತಾನೆ, ಕ್ಷರ ಪುರುಷ ಅಕ್ಷರ ಪುರುಷಕ್ಕೆ ಮೀರಿದವ ನಾನು ಪುರುಷೋತ್ತಮ ಅಂತ. ತಿಳಿದ್ಯಾ? ಸೊ ಲಕ್ಷ್ಮಿ ಜೀವ ಗುಂಪಿನಲ್ಲಿ ಇಲ್ಲ. ಅವಳು ಸಮಣ. ಸಮಣ ಅಂದ್ರೆ ದೇಶತಃ ಕಾಲತಃ ದೇವರಿಗೆ ಸಮನಾದವಳು. ಅಂದ್ರೆ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಲಕ್ಷ್ಮಿ ದೇವರ ಜೊತೆ ಇದ್ದಾಳೆ. ಅನಾದಿ ಕಾಲದಿಂದ. ಆದಿ ಆಪೋಸಿಟ್ ಅನಾದಿ, ನೋ ಬಿಗಿನಿಂಗ್. ಅನಾದಿ ಅನಂತ, ಅಂತಕ ಆಪೋಸಿಟ್ ಅನಂತ, ನೋ ಎಂಡ್ ನೋ ಬಿಗಿನಿಂಗ್. ಅವಳಿಗೆ ಜೀವರಾಶಿ ಎಲ್ಲಾರಿನೇ ಆಗತಾನೆ. ಬಟ್ ಏನು, ಅನಾದಿ ಕಾಲದಿಂದ ಅನಂತ ಕಾಲಕ್ಕೆ ಹುಟ್ಟಾದೇ ಇಲ್ಲ. ಹುಟ್ಟು ಅಂದ್ರೆ ನಮ್ಮಂತಹ ಹುಟ್ಟು ಇಲ್ಲ. ಆಯ್ತಾ? ನಮ್ಮಂತಹ ಪ್ರಾಕೃತ ದೇಹ ಇಲ್ಲ. ಪ್ರಾಕೃತ ದೇಹ ಅಂದ್ರೆ ಏನು? ಪಂಚಬೋಧದಿಂದ ನೀರು, ಬೆಂಕಿ, ಗಾಳಿ, ಮಣ್ಣು, ಆಮೇಲೆ ಇದು ಸ್ಪೇಸ್ ಆಕಾಶ. ಇದರಿಂದ ಆಯ್ದು ನಮ್ಮ ದೇಹ. ಸೊ ಪಂಚಭೂತಾತ್ಮಕ ದೇಹ ಇಲ್ಲ. ಯಾರಿಗೆ? ವಿಷ್ಣುವಿಗೆ, ಲಕ್ಷ್ಮಿಗೆ. ಆಮೇಲೆ ಇನ್ನೊಂದು ಡೌಟ್. ಈ ಲಕ್ಷ್ಮೀ ಶೋಭಾನೆ ನೀವು ಹೇಳ ಮೇಲೆ ನೀವು ಹೇಳಿದಿಲ್ಲ, ಮಹಾಲಕ್ಷ್ಮಿ ಬಂದು ಒಂದೊಂದು ದೇವತೆಗಳಿಗಿರುವ ಆ ದೋಷಗಳನ್ನ ನೀವು ಅವ್ರು ಹಂಗೆ ಪಾಯಿಂಟ್ ಮಾಡಿ ಬರ್ತಾರೆ. ಆ ದೇವತೆಗಳಿಗೆಲ್ಲ ತಿಳಿಯತ್ಲ ಹಂಗಂದ್ರು ನಮ್ಮ ಅಂದ ಬಂದು ಮಹಾಲಕ್ಷ್ಮಿನ ಸಿಕ್ಕಾಕ ಮುಡಿದು ಹಂಗಂದ್ರೆ ಯಾಕ ಅವ್ರು ಬಂದು ಹೇಳಿ ಹಂಗ ಮಾಡಿರು? ಮದುವೆ ಮಾಡ್ಲಕ್ಕೋಸ್ಕರ ಅಲ್ಲಿ ಕಾಯಿಲಿಲ್ಲ. ಸರಿಯಾ? ನೀವು ಸರಸ್ವತಿ ಶ್ರೀಪತಿ ಅತ್ತ ಮಹಾಲಕ್ಷ್ಮಿ ಶೋಭಾನ ನಡೆಸವಲ್ಲ ಅಟೆಂಡ್ ಮಾಡಿರೋದಿಲ್ಲ ಹೇಳಾರವ್ರು. ಲಕ್ಷ್ಮೀ ಶೋಭಾನೆಯಲ್ಲಿ ದೇವತೆಗಳು ಲಕ್ಷ್ಮಿನ ಮದುವೆ ಮಾಡ್ಲಕ್ಕ ಕಾಯ್ತಾ ಇದ್ರಾ? ಇಲ್ಲ. ಸರಿಯಾ? ಇದಕ್ಕೆ ಅವರುಗಳೆಲ್ಲ ತಾಯಿ ಅವಳು. ಸೊ ಅವರುಗಳೆಲ್ಲ ಅಪ್ರೋಕ್ಷ ಜ್ಞಾನಿಗಳವರಲ್ಲ. ಅವರು ಲಕ್ಷ್ಮೀನ ಮದುವೆ ಮಾಡ್ಲಕ್ಕಾಗಿ ಅಲ್ಲಿ ಬಂದವರಲ್ಲ. ಅರ್ಥ ಆಯ್ತಾ? ಅರೆ ಸ್ವಯಂವರ ನಡೀತು, ಸ್ವಯಂವರಲ್ಲಿ ಎತ್ತಿದ್ರು, ಬಟ್ ಅವರಿಗೇನು ತಿಳಿಯೋದು. ಆಯ್ತಾ? ಹಂಗಂದ್ರೆ ಅವರು ಯಾಕೆ ಅವರ ದೋಷಗಳನ್ನ ಹೇಳಿ ಅದೊಂದು ಲಕ್ಷ್ಮಿ ಒಂದು ಸ್ವಯಂವರ ಅಂತ ನಡೀತೆ. ಈ ವಾರ್ತ ರಾಕ್ಷಸರು ಎಲ್ಲಾ ಗುಂಪುಗಳಿದ್ದಾರೆ, ದೇವತೆಗಳಿದ್ದಾರೆ. ಇವರೊಬ್ಬ ಲಕ್ಷ್ಮಿ ಏನ್ ಮಾಡಕು?
ಹೊರಗೆ ಬಂದಿದ್ದಾಳ ಸ್ವಯಂವರ ಅಂತ. ರಿಜೆಕ್ಟ್ ಮಾಡ್ಲಿಕ್ಕೆ ರೀಸನ್ ಹೇಳ್ಬೇಕಲ್ಲ. ನೀವೊಂದು ಇಂಟರ್ವ್ಯೂ ತೈತೀರಿ ಅಂತಿಟ್ಟಿಲ್ರಿ, ಯು ಆರ್ ರಿಜೆಕ್ಟೆಡ್ ಅಂತ ಹೇಳಕ್ ಮುಡಿದ ನಾವೆಲ್ಲ ಕಂಪನಿಲಿ ರಿಜೆಕ್ಟ್ ಮಾಡಿದ್ರೆ ರೀಸನ್ ಬರೆದು ಕೊಡುತ್ತೆ ಎಲ್ಲಾರು. ಅರ್ಥ ಆಯ್ತಾ? ರಿಜೆಕ್ಷನ್ ಈ ರೀಸನ್ ಹೇಳ್ಬೇಕಲ್ಲ, ಅದು ಲಕ್ಷ್ಮಿ ಹೇಳ್ತಾ ಹೋದಳು. ಯಾತಕ್ಕೆ ಹೇಳಿದಳು ಗುಣ ದೋಷಗಳನ್ನ? ದೋಷ ಇಲ್ಲದೇ ಇರುಬವ, ಒಂದು ದೋಷಗಳು ಇಲ್ಲದೇ ಇರುಬವ ನಾರಾಯಣ ಒಬ್ಬನೇ ತೋರಿಸಬೇಕಾಯ್ತಲ್ಲಿ, ಅದರಿಂದ ಹೇಳಿದಳು. ಹಂಗಂದ್ರೆ ಹೇಳ್ತಾರಲ್ಲ ರುಜುಗಣಸ್ಥರಿಗೆ ಬಂದು ದೋಷ ಇಲ್ಲ ಅಂತ, ಅವಾಗ ಅದು ಹೆಂಗ್ ಇದುವಾಗ? ದೋಷಗಳಿದೆ, ಲಕ್ಷ್ಮಿಗೆ ದೋಷ ಇದೆ. ಏನು ದೋಷ? ಶಿ ಇಸ್ ನಾಟ್ ಇಂಡಿಪೆಂಡೆಂಟ್ ಎಂಬ ದೋಷ ಓ ಅದೊಂದು ದೋಷವಾ? ಒಂದು. ಓ ಶಿ ಇಸ್ ಡಿಪೆಂಡೆಂಟ್ ಆನ್ ಮಹಾವಿಷ್ಣು, ಒಂದು ದೋಷ ತಾನೆ. ಐ ಆಮ್ ಡಿಪೆಂಡೆಂಟ್ ಹೇಳ್ತಿಲ್ಲ. ಆ ಮನೆಯಲ್ಲಿ ನಾ ಡಿಪೆಂಡೆಂಟ್ ಹೇಳಿರಿಯ ದೋಷ ಅಂತಾರೆ. ವೈ ಆರ್ ಯು ಡಿಪೆಂಡೆಂಟ್ ಆನ್ ಅದರ್ಸ್ ಹೇಳ್ತೇವು. ಲಕ್ಷ್ಮೀ ದೇವರ ಅಧೀನ ಎಂಬ ದೋಷ ಇದೆ ಅವಳಿಗೆ. ಗುರುಗಳೇ, ಹ್ಮ್ ನೀವ್ ಹೇಳಿರಿ ಚಿಕ್ಕವರು ಬಂದು ದೊಡ್ಡವರಿಗೆ ಶಾಪ ಕೊಟ್ರೆ ಆ ಶಾಪ ಬಂದು ಹೋಗಕ್ಕಾಲದ್ದು, ಇಲ್ಲಾಂದ್ರೆ ಅವ್ರಿಗಿರೋ ಪುಣ್ಯ ಎಲ್ಲ ಹೊಟ್ಟೆಡೋದು ಅಂತ. ಹ್ಮ್ ಮಹಾಭಾರತದಲ್ಲಿ ಬಂದು ಗಾಂಧಾರಿ ಒಂದು ಕೃಷ್ಣರಿಗೆ ಬಂದು ಒಂದು ಶಾಪ ಕೊಟ್ರು. ಹ್ಮ್ ಅದ್ರ ಕೃಷ್ಣ ಬಂದು ದೇವರು, ಗಾಂಧಾರಿ ಬಂದು ಒಂದು ದೇವತೆ. ಹ್ಮ್ ಮತ್ತೆ ಹ್ಯಾಂಗ ಬಂದ ಶಾಪ ಹೋಗಕ್ಕಾಗತ್ತೆ? ದೇವರ ಅಕ್ಸೆಪ್ಟ್ ಮಾಡಿಂಡ ಅಂದ್ರೆ ದೇವರ ಸಂಕಲ್ಪ ಇತ್ತು ಅಂತಾನೆ ಹೇಳಿದೆ. ದೇವರು ಆಲ್ರೆಡಿ ಪ್ಲಾನ್ ಮಾಡಿಬಿಟ್ರು. ಏನು? ಯದುಕುಲ ಎಲ್ಲ ಮತ್ತು ಅವರವರು ವಾಪಸ್ ಹೋಗ್ಬೇಕು ಅವರವರ ಲೋಕಕ್ಕೆ, ಎಲ್ಲ ದೇವತೆಗಳು. ಅದಕ್ಕೆ ಇದೊಂದು ರೀಸನ್ ಬೇಕಲ್ಲ. ಸೊ ದೇವರು ಏನ್ ಮಾಡಿದ, ಏನ್ ಮಾಡೋಣ ಅಂತ ನೋಡಿದ. ಕಾಂತಾರಿ ಬಾಯಲ್ಲಿದ್ದು ಶಾಪವಾಗಿ ಮಾರಿಸಿಕೊಂಡ. ಕಾಂತಾರಿ ಇದ್ದ ಪುಣ್ಯ ಹೋಗಿತ್ತು. ಅರ್ಥ ಆಯ್ತಾ? ಗೌತಮರು ಶಾಪ ಇಟ್ರು ಅಗಲಿಗೆಗೆ, ಶಿಲೆಯ ಆಗಲಿ ಅಂತ. ಗೌತಮರ ಪುಣ್ಯ ಹೋಗಿತ್ತು, ಅದಕ್ಕೋಸ್ಕರ ತಾನೆ ಇಂದ್ರ ಬಂದು ನಾಟಕ ಮಾಡಿದ ಅಲ್ಲಿ. ಅರ್ಥ ಆಯ್ತಾ? ಯಾತಕ ಪುಣ್ಯ ಹೋಗಬೇಕು? ದೇವತೆಗೆ ಹೇಳ್ತಾನೆ ಪುಣ್ಯ ಮಾಡಿ ನೋಡ್ತಾರೆ, ಇದಕ್ಕೆ ಪುಣ್ಯನ ಖಾಲಿ ಮಾಡುದು ದೇವರು ಬಂದು. ಯಾಕೆಂದ್ರೆ ಆದ್ರೆ ಒಂದು ನಿಮಿಷ ಇದನ್ನ ಹೇಳ್ಬಿಡ್ತಾನೆ, ಎದಕ್ಕೆ ಪುಣ್ಯ ಖಾಲಿ ಮಾಡುಕು? ದೇವರು ಪುಣ್ಯ ಕೊಡ್ಲಕ್ಕ ನೋಡುಕು. ಕರೆಕ್ಟಾ? ಆ, ಗುರುಗಳೇ ಒಂದು ವಿಶ್ವಾಮಿತ್ರರಿಗೆ ಪುಣ್ಯ ಬಂತು, ಅವ್ರ ಪುಣ್ಯನ ದೇವರು ಬಂದು ಖಾಲಿ ಮಾಡ್ಲಕ್ಕಿಟ್ರು. ಗೌತಮರಿಗೆ ಪುಣ್ಯ ಇತ್ತು, ಅವ್ರ ಪುಣ್ಯನ ಖಾಲಿ ಮಾಡ್ಲಕ್ಕಿಟ್ರು. ಸರಿಯಾ? ಗುರುಗಳೇ, ಆದ್ರೆ ಗೌತಮರ್ ಬಂದು ಒಂದು ಋಷಿ ತನ ಗುರುಗಳೇ. ಅವ್ರ ಶಾಪ ಕೊಟ್ರ ಲೈಕ್ ಅವ್ರ ಹೆಂಡತಿಗದನ ಗುರುಗಳೇ ಶಾಪ ಕೊಡ್ತಾರ. ಅದಕ್ಕೆ ಹೆಂಗ ಅವ್ರು ಇಂದ್ರನೇನು ಶಾಪ ಕೊಟ್ರು. ಓ ಆಯ್ತಾ? ಇಂದ್ರನೇನು ಶಾಪ ಕೊಟ್ರು. ಅವ್ರಿಗೆ ಹೆಂಗ ಗುರುಗಳೇ ಅವ್ರೋಡ ಪಾಪ ಹೆಂಗ ಹೋಗತ್ತ? ಅವ್ರಿಗೆ ಪಾಪ ಒಳಗೆ ಪುಣ್ಯ ಹೋಗಿಡ್ತು ಅಂತ ಅಲ್ತಾನ. ಸರಿಯಾ, ಪುಣ್ಯ. ಸೊ ಎದಕ್ಕೆ ಪುಣ್ಯ ದೇವರು ಒಳಕಿಡ್ತಾರೆ? ಸರಿಯಾದ? ಹೆಚ್ಚು ಪುಣ್ಯ ಏನದು? ಬಂದು ಇಲ್ಲ, ಪಾಪ ಹೆಚ್ಚು ಪುಣ್ಯ. ಒಂದ್ ನಿಮಿಷ ಕೇಳಿಲ್ರಿಮ್ಮ. ಯೋಗ್ಯತೆಗೆ ಮೀರಿದ ಪುಣ್ಯ, ಬಿಯಾಂಡ್ ಯುವರ್ ಕ್ಯಾಪಬಿಲಿಟಿಯ ಮೇಲೆ ಪುಣ್ಯ ಸಂಪಾದನೆ ಮಾಡಿದರೆ ಅದು ಹೆಚ್ಚು ಪುಣ್ಯ ಅಂತೆ. ಇದೇನದು ಹೆಚ್ಚು ಪುಣ್ಯ ಅಂದ್ರೆ, ಇಷ್ಟುಂಟು ಲೈಟ್ ಎಡ್ತ್ರಿ 0 ವೋಲ್ಟ್ ಬಲ್ಬ್ಲಿ ನಾ 1000 ವಾಟ್ಸ್ ಬಲ್ಬ್ ಓಡ ಕರೆಂಟ್ ಪಾಸ್ ಮಾಡ್ತಾನೆ. ಏನದು? ಹಂಗ வெடிச்சலாங்க இருக்கும் ಅದಕ್ಕೋದ್ರೆ ದೇವರು ಏನ್ ಮಾಡ್ತಾನೆ, ಇವರಿಂದ 1 ಲ್ಯಾಕ್ ಪುಣ್ಯತನ ಸಾಧ್ಯ. ಚಿಕ್ಕ ಕೂಸು, ಹುಟ್ಟಿದ ಕೂಸಿದೆ, ಓಕೆ. ಅವರ ಅಣ್ಣನಿಗೆ 5 ವಯಸ್ಸು, ಇನ್ನೊಂದು ಅಣ್ಣನಿಗೆ 10 ವಯಸ್ಸು. 10 ವಯಸ್ಸು ಅಣ್ಣನಿಗೆ ಒಳ್ಳೆ ಅನ್ನ ಹುಳಿ ಸಾರು ಅನ್ನನ ಬಡಿಸ್ತಾರೆ ಅಮ್ಮ. 4 ವಯಸ್ಸು ಅವನಿಗೆ ಇಡ್ಲಿ ಹಾಕ್ತಾರೆ, 3 ಇಡ್ಲಿ 2 ಇಡ್ಲಿ. 6 ತಿಂಗಳು ಕೂಸು ಅವನೇನ್ ಮಾಡೋರು, ಗಂಜಿ ಮಾಡಿ ಕೊಡ್ತಾರೆ. 1 ತಿಂಗಳು ಕೂಸು ಅದೇ ಅನ್ನವೇ ಹುಳಿ ಅನ್ನ ಸಾರನ್ನ ಬಡಿಸ್ರು ಅಂದ. ಅದಕ್ಕೆ ಇಷ್ಟೊಂದು ಹಾಲು ಮುಟ್ಟು ಕೊಡ್ತಾರೆ. ಅದಕ್ಕೆ ಜೀರ್ಣ ಮಾಡೋ ಶಕ್ತಿ ಎಷ್ಟಿದೆಯೋ ಅಷ್ಟು ಒಂದು ತಾಯಿ ಕೊಡುವಂತೆ, ಅವರವರಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಪುಣ್ಯ ಮಾತ್ರ ತಗೊಬೇಕು ಅಂತ. ಇಲ್ಲಾಂದ್ರೆ ಆ ಪುಣ್ಯನ ಇಟ್ಟಲಕ್ಕ ಆಗೋದಿಲ್ಲ. ಹೆಂಗೆ 0 ವಾಲ್ಸ್ ಬಲ್ಬಲಿ 1000 ವಾಲ್ಸ್ ಕರೆಂಟನ್ನ ಪಾಸ್ ಮಾಡಿದಂತೆ. ಅದು ದೇವರು ಏನ್ ಮಾಡ್ತಾರೆ, ಅಲ್ಲಲ್ಲಿ ನಾಟಕ ಮಾಡಿ ಅವ್ರ ಏದೋ ಒಂದು ತಪ್ಪು ಮಾಲಕ್ಕಿಟ್ಟು ಪುಣ್ಯನ ನೆಗೆಟ್ ಮಾಡಿ ಬಿಡ್ತಾನೆ ದೇವರು. ಆಯ್ತಾ? ಲಕ್ಷ್ಮಣನಾಗಿದ್ದು ತುಂಬಾ ಪುಣ್ಯ ಮಾಡಿದಂತೆ. ಯಾರು? ಶೇಷದೇವರು. ಯಾರು ಕೊಂಚ ಕಮ್ಮಿ ಮಾಡ್ಕೋತ ಏನ್ ಮಾಡ್ಬಿಟ್ರು, ಬಲರಾಮನಾಗಿ ಮಾಡಿ ತನ್ನ ಅನ್ನ ಅಂತ ಕೂವಂತೆ ಮಾಡಿದ ಕೃಷ್ಣ. ಪುಣ್ಯನ ಕಮ್ಮಿ ಮಾಡಕ್ಕಿಟ್ಬಿಟ್ರು. ಎದಕ್ಕೆ? ಕೃಷ್ಣ ನಮಸ್ಕಾರ ಮಾಡ್ತಾ ಇರಬೇಕು ಬಲರಾಮನಿಗೆ, ಅಣ್ಣ ಅಣ್ಣ ಅಂತ ರೆಸ್ಪೆಕ್ಟ್ ಕೊಡ್ತಾ ಇರ್ಬೇಕು. ಪುಣ್ಯನ ಕಮ್ಮಿ ಮಾಡಿ ನೋಟ್ರು. ಆಯ್ತಾ?
ಹಾ ಅಹಂ ಕರ್ತ ಹರಿಹಿ ಕರ್ತ ಅಂತ ಹೇಳ್ತಾರೆ. ನಾವು ಒಳ್ಳೇದು ಮಾಡಿದಾಗ ನಮ್ಮಗೊಳಗೆ ದೇವ್ರು ಇರ್ತಾರೆ, ನಮ್ಮಗೊಳಗೆ ಸದಾ ದೇವ್ರು ಇರ್ತಾರೆ. ನಾವು ಕೆಟ್ಟ ವಿಷಯ ಮಾಡೋದ್ರ ಮತ್ತು ಅವಾಗ ನಮಗೊಳ ಕಲಿಂಬ ರಾಕ್ಸ್ ಡಾಮಿನೇಟ್ ಮಾಡ್ತಾರೆ ಇಲ್ಲ ಅವಾಗ್ಲೂ ದೇವರು ಒಳ್ಳೇದು ಮಾಡಾವಲನ್ನು ದೇವ್ರು ನ್ಯಾರ ಮಾಡಿಸ್ಲಾರು. ಓಕೆ, ದೇವತೆಗಳು ಅವರೊಳಗೆ ವಾಯುದೇವರು ಪ್ರೇರಣೆ, ಅವರೊಳಗೆ ದೇವರು. ಸೊ ಒಳ್ಳೇದು ಮಾಡಾವೆಲ್ಲ 99% ಪುಣ್ಯ ಯಾರಿಗೆ ಒಯ್ಡೋದು? ಬ್ರಹ್ಮವಾಯು ಕಡೆ ಒಯ್ಡೋದು. ಮೆಜಾರಿಟಿ ಪೋರ್ಷನ್ ಪುಣ್ಯ, ಯಾಕಂದ್ರೆ ಅವ್ರ ತನ ಮೇನ್ ಮಾಡಿಸವರು. ಅದಕ್ಕೆ ಮಳ ತಾರತಮ್ಯಲಿ ರುದ್ರದೇವರಿಗೆ, ನಮ್ಮೊಳಗಿರೋ ರುದ್ರದೇವರಿಗೆ, ಪಾರ್ವತಿಗೆ, ಇಂದ್ರದೇವರಿಗೆ ಇವರೆಲ್ಲ ಕೊಂಚ ಕೊಂಚ ಪರ್ಸೆಂಟೇಜ್ ಹೋಯ್ತು, ನಮಗೆ ಇಷ್ಟು ಪರ್ಸೆಂಟೇಜ್ ಬತ್ತ ಪುಣ್ಯ. ಹಂಗಂದ್ರೆ ಅವರು ನಮ್ಮಂತದ ಅವ್ರು ಪುಣ್ಯ ಮಾಡ್ತಾರಂತ ಅರ್ಥವಾ? ಅವ್ರ ತರ ಮೊಳಗೆ ಮಾಡ್ತಾರೆ, ನಾವು ಅವ್ರಿಂದ ನಮಗೆ ಕೊಂಚ ಪುಣ್ಯ ಎಷ್ಟು ಕೊಡ್ತಾರೆ. ಹಂಗಂದ್ರೆ ಒಬ್ಬೊಬ್ರ ಒಳಗಿಂದ ಹಂಗತ ಮಾಡ್ತಾರೆ. ಒಂದು ಸರಿ, ಪಾಪ ಮಾಡಾವೆಲ್ಲ ರಾಕ್ಷಸರು ಮಾಡಿಸ್ತಾರೆ. ರಾಕ್ಷಸರನ್ನ ಇಂಡಿಪೆಂಡೆಂಟ್ ಮಾಲಕ್ ಆಗುದು. ಅವರೊಳಗನು ದೇವತೆಗಳು ಇರ್ಬೇಕು, ಅವರೊಳಗೆ ವಾಯುದೇವರು ಇರ್ಬೇಕು, ಅವರೊಳಗೆ ದೇವರದ್ದು ಮಾಡಿಸ್ಬೇಕು. ಏನ್ ಮಾಡಿರ್ತಾರೆ? ಪಾಪನು ಹಂಗೆ ಹೋಗಲ್ಲ. ಪಾಪಗಳನ್ನ ಮೆಜಾರಿಟಿ ಪೋರ್ಷನ್ ಅಸುರರಿ ಹೋಗಿಡುತ್ತೆ. ಅದರಿಂದ ತಾರತಮ್ಯ, ಕಲಿಗೆ ಮೇಜರ್ ಪೋರ್ಷನ್, ಅದಕ್ಕಮಲ ಹಿರಣ್ಯ ಕಸಿಪು, ಅದಕ್ಕಮಲ ಕಂಸ ಇವೆಲ್ಲ ಕೂತಂದಾರ ನಮ್ಮ ಇಲ್ಲಿ, ಸರಿಯಾ? ಅವರವರಿಗೆ ಒಂದು ಪರ್ಸೆಂಟೇಜ್ ಕೊಡ್ತಾರೆ, ಏನು ಪಾಪನ. ಸರಿ, ಇದಕ್ಕೆ ದೇವತೆಗಳು ಪಾಪ ಮಾಡಿಲ್ಲ, ಅವ್ರಿಗೆ ಪಾಪ ಪೋರ್ಷನ್ ಕೊಡ್ಬೇಕಲ್ಲ. ಅವ್ರನ್ನ ಮಾಡಾವೇಲೆ ಇದು ನಾ ಮಾಡಿದ್ದು ಅಂತ ನೆನೆಸೋದಿಲ್ಲ. ಇದು ಒಳಗದ್ದು ದೇವರು ಮಾಡಿಸ್ತಾನೆ. ದೇವರ ಆಜ್ಞೆಯಾಗಿ ಸರ್ವೆಂಟ್ ಆಗಿ ಮಾಡ್ತಾರೆ ಕೆಲಸನ್ನ. ಪಾಪಕರ್ಮಗಳನ್ನು ದೇವತೆಗಳು ಮಾಡ್ತಾರೆ. ಯಾರೊಳಗೆ? ದೈತ್ಯರೊಳಗೆ. ಯಾರಿಗಾಗಿ? ದೇವರಿಗಾಗಿ. ಇದನ್ನು ಅನುಸರಿಸಿ ಆ ಜೀವರ ಸ್ವರೂಪ ಯೋಗ್ಯತೆ, ಅವ ಮಾಡಿದ ಪೂರ್ವಜನ್ಮದ ಕರ್ಮಗಳನ್ನ ಬ್ಯಾಲೆನ್ಸ್ ಮಾಡಿ ಪಾಪಕರ್ಮಗಳನ್ನ ಮಾಲಕ್ಕಿಡ್ತಾನೆ. ಆಗ ಒಂದು ಪಾಪ ಕರ್ಮಕ್ಕೆ ಏನು ಫಲನ್, ಇನ್ನೊಂದು ಪಾಪ ಕರ್ಮ ಮಾಡಾದೆ. ಹಂಗಂದ್ರೆ ಹಂಗ ಮಾಡ್ತಾವೇ ಇರ್ಬೇಕು. ಆಗೇನ್ ಮಾಡಬೇಕು? ಪಾಪಕರ್ಮ ಮಾಡಿದ ಫಲನ್ ಕಷ್ಟ ಬರಾವೆಲ್ಲನು ದೇವರ ಚಿಂತನೆ ಮಾಡುತ್ತಾ ಸಮರ್ಪಣೆ ಮಾಡ್ತಾ ಇದ್ದರೆ ಮುಂದೆ ಅದು ಪುಣ್ಯವಾಗಿ ಮಾರಿಬಿಡತ್ತೆ. ಅವ್ರ ಪುಣ್ಯಗ ಪುಣ್ಯ ಅಂತ ಹಂಗೆ ಹೋಗ್ತಾರೆ. ಪುಣ್ಯ ಮಾಡಾವಲ್ಲ, ನಾವು ಮಾಡಾವಲ್ಲ, ಓ ಇದು ನಾನೇ ಮಾಡಿದ್ದು, ಯಾರು ಮಾಡಲಿಲ್ಲ ಅಂತ ಹೇಳಿ ಪುಣ್ಯ ಅನುಭವಿಸಾವೆಲ್ಲ ಪಾಪ ಮಾಡ್ತೇವು, ಸರಿಯಾ? ಸೊ ಪಾಪನ ಅನುಸಾವನ ದೇವರ ಬೈದು ಪಾಪ ಹೆಚ್ಚು ಪಾಪ, ಪುಣ್ಯನ ಅನುಸಾವನನು ಇದು ನಾನೇ ಮಾಡಿದ್ದು ಅಂತ ಹೇಳಿ ಅದ್ರಲ್ಲಿ ಇನ್ನು ಪಾಪ. ಆಗ ಎಂಡ್ ರಿಸಲ್ಟ್ ಏನು? ಪಾಪ ಮಟ್ಟುತನದ. ಸರಿ, ಆಗ ದೈತ್ಯರಿಗೆ ಪೂರ ಮೇಜರ್ ಪೋರ್ಷನ್ ಕೊಟ್ಟುಬಿಟ್ಟು ಒவ்வೊಂದು ದೈತ್ಯನೇನು ಕೊಟ್ಟ ಮೇಲೆ ಕಮ್ಮಿಯಾಣ ಪೋರ್ಷನ್ 0.001% ನಮಗೆ ಬತ್ತೆ. ಆ ಪಾಪಕ್ಕೆ ಇಷ್ಟು ಮೈ ನೋವು, ಕೈ ನೋವು, ಟೀಚರ್ ಬೊಯ್ಯಿ, ಪನಿಷ್ಮೆಂಟ್, ಜರ ಇಷ್ಟು ಬರ್ತ ಅಂದ್ರೆ 99.9% ಕಲಿಗೆ ಕೊಟ್ಟ ಪಾಪಗಳು ನಮಗೆ ಕೊಟ್ರೆ ಏನಾಗೋದು? ದೇವ್ರು ಇದೆಲ್ಲ ರಾಯರು ತಮ್ಮ ಸರ್ವ ಸಮರ್ಪಣಾ ಗದ್ಯದಲ್ಲಿ ಕೂಡ ಕೋಟ್ ಮಾಡ್ತಾರೆ. ಹಾಗೇನ್ ಮಾಡಬೇಕು? ಪಾಪ ಕರ್ಮಗಳನ್ನು ಕೂಡ ದೇವರಿಗೆ ಸಮರ್ಪಣವನ್ನು ಮಾಡಬೇಕು. ಇದು ಪಾಪ ಕರ್ಮಗಳನ್ನ ಸಮರ್ಪಣೆ ಮಾಡಕುಂತ ಅದು ದೇವ್ರು ನಮ್ಮಳನ್ನ ಮಾಡ್ತಾರಂತ ಇದು ಮಾಡಿ ನಾವು ತಪ್ಪು ಮಾಡಿದ್ದೆವು ಬಾ, ಒಂದು ತಪ್ಪು ಮಾಡಿದ್ರೆ ಹೆಂಗ್ ಹೋಗ್ರಿ? ಪ್ರಾಯಚಿತ್ತ, ತುಂಬಾ ತಪ್ಪು ಮಾಡಿದ್ರೆ ಹೆಂಗ ಸಂಕೋಚ ಪಡುವರಲ್ಲ, ನಾಚಿಕೆ ಆಗೋದಿಲ್ಲ. ನಾಚಿಕೆಯಿಂದ ದೇವರಿಗೆ ಸಮರ್ಪಣೆ ಮಾಡ್ಕುತ್ತೆ. ದೇವರೇ ತಿಲ್ಲಂಗ ಮಾಡಪ್ಪ, ಇನಿಮೇ ನಾ ಮಾಲ್ಲಾರ ಈ ಪಾಪ ಕರ್ಮಗಳು ನೀನೇ ಅಲಿಸಿ ಬಿಡು. ಓಕೆವಾ? ಪಾಪವೇ ಪಾದುಕೆ ಅಂತ ಹೇಳ್ತಾರೆ ಜಗನ್ನಾಥ. ಏನು ಸಮರ್ಪಣೆ ಮಾಡ್ಕೋತ ದೇವರಿಗೆ? ಇದು ನಿನ್ನ ಪಾದುಕೆ. ಎದಕ್ಕೆ? ಇದನ್ನ ಚಂದ ಮೆಟ್ಟಿ ಈ ಪಾಪಗಳನ್ನ ಅಳಿಸಿ ಬಿಡು, ಮುಂದೆ ಪಾಪವನ್ನ ಮಾಡಿಸಬೇಡ. ಈ ಪ್ರಾರ್ಥನೆ ದಿನಾಳು ಮಾಡಬೇಕು ಅಂತ. ಅರ್ಥ ಆಯ್ತಾ? ಸರಿ, ತುಂಬಾ ಆಯ್ತಪ್ಪ. ನಾಳೆ ಎಕ್ಸಾಮ್, ಯಾರಿಗೆಲ್ಲ ಹಾಲಿಡೇ ಅಂತಿಲ್ಲ, ಕೊಂಚ ಮುಂದೆ ಎಕ್ಸಾಮ್ ಇದೆ. ಸರಿ, ಈ ಒಂದು ವಿಷಯಗಳನ್ನ ಸಮಸ್ತ ಗುರುಗಳಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಇನ್ನು ನೋಡೋಣ ಈ ವಿಷಯಗಳನ್ನ. ನಾ ಇನ್ನು ಹೇಳ್ತಾನೆ. ವಿಜಯದಾಸರು ತುಂಬಾ ತುಂಬಾ ವಿಷಯ ಅವ್ರ ಕಥೆಯಲ್ಲಿ ನೋಡುವಂದು, ಸರಿಯಾ? ಅವ್ರ ಕಥೆ ನೋಡಾವಲ್ಲ. ಬಿಂಬ ದರ್ಶನ ಅಂದ್ರೆ ಏನು, ಅಪರೋಕ್ಷ ಜ್ಞಾನ ಅಂದ್ರೆ ಏನು ನಾ ಹೇಳಿದ್ದಾನೆ ಇದಕ್ಕೆ ಮುಂಚೆ. ಬಟ್ ಅದು ಅವ್ರ ಕಥೆಯಲ್ಲೇ ಬರ್ತದಲ್ಲ ಎಕ್ಸಾಂಪಲ್ಸ್ ಓಡ. ಎಲ್ಲ ನೋಡೋಣ. ಆಲಿ ಹರೇ ಶ್ರೀನಿವಾಸ. ಎಲ್ಲಾರು ಒಳ್ಳೇದಾಗಲಿ. ಎಕ್ಸಾಮ್ ಎಲ್ಲಾರು ಸೆಂಟಮ್ ತೇರಿ, ಫಸ್ಟ್ ಮಾರ್ಕ್ ತೇರಿ.
ತುಂಬಾ ದಿನ ಟಚ್ ಬಿಟ್ಟೋಯ್ತು. ಯಾರು ಮಟ್ಟು ಏನಪ್ಪ ಕ್ಲಾಸೇ ನಡಿಲ್ಲ ಅಂತ ಹೇಳಿ ಡಿಸ್ಕಂಟಿನ್ಯೂ ಆಗಿಡುವರ್ರಿ. ಇಲ್ಲ ಗುರುಗಳೇ. ಆಲಿಮ ಓಕೆ. ಹರೇ ಹರೇ ಶ್ರೀನಿವಾಸ. ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಕಷ್ಟವಾಗ್ತಾ ರೇಣುಕಾ ಅಲ್ಲ, ಹರೇ ಕನ್ಫ್ಯೂಸ್ ಶ್ರೀನಿವಾಸ. ಆಯ್ತಾ, ಅರ್ಥ ಆಯ್ತಾ? ಪ್ರಗಲಾದನ್ ಲೇಟಾ ಜಾಯಿನ್ ಯಾ? ಹತ್ತಾಯ್ತು ಗುರುಗಳೇ. ನೆಕ್ಸ್ಟ್ ವೀಕ್ ನೋಡೋಣ. ವಿಜಯದಾಸರ್ ಕಥೆ. ಹೌದು ಲೇಟ್ ಜಾಯ್ನ್ ಆಗ. ಸರಿ ಮಾ ಆಲಿ ಇದು 2 ವಾರ ಮುಡಿಸಿದ ಮೇಲೆ ವಿಜಯದಾಸರ ಕವಚ ಹೇಳಿ ಕೊಟ್ಬಿಡ್ತಾನ. ಎಲ್ಲಾರು ಹೇಳ್ಬೇಕು ವಿಜಯದಾಸರ ಕವಚ ದಿನಾಲ ಹೇಳ ಮಾರಿ ಮಾಡಿಲ್ರಿ. ಗುರುಗಳೇ, ನೀವು ಗೋಪಾಲದಾಸರದ್ದು ಏದೋ ಇನ್ನೊಂದು ಪಾರ್ಟ್ ಇದೆ ಅಂತ ಏದೋ ಹೇಳಿರಿ. ಹೌದಾ? ಸರಿ ಸರಿ ನೋಡೋಣ. ನೀವು ಒಂದೇ ಒಂದು ತಾತ ಇದ್ರಿ ಗುರುಗಳೇ. ಹೌದಾ? ಸರಿಮಾ ನಾ ಕವರ್ ಮಾಡಿ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಸೊ ನಮಗೆ ಈ ವಾರ ಯುಗಾದಿ ಬರ್ತಾ, ಯುಗಾದಿ ಅಂದ್ರೆ ಏನ್ ಮಾಡ್ಕೋತ ಎಲ್ಲಾರಿಗೂ ತಿಳಿಯೋದಿಲ್ಲ. ಕರೆಕ್ಟಾ ಮಾಡಿ. ರಾಮ ನವರಾತ್ರಿ ಬರ್ತಾ ನೆಕ್ಸ್ಟ್ ವೀಕ್ ನಾವು ಅದ್ರ ಕೂಡ ಮಾತಾಡೋಣ. ಗುರುಗಳೇ, ದಂಡಿ ಬಂದ್ರೆ ರಾಮ ನವರಾತ್ರಿ ಅಂತ ಹೇಳ್ತಾರೆ, ದಂಡಿ ಬಂದ್ರೆ ರಾಮ ನವಮಿ ಅಂತ ಹೇಳ್ತಾರೆ. ರಾಮ ನವಮಿ ಒಂದಿನ, ರಾಮರು ಹುಟ್ಟಿದ ದಿನ. ಯುಗಾದಿ ಪ್ರಥಮದಿಂದ ಆರಂಭಿಸಿ ಪಾಡ್ಯಂದ ನವಮಿ ಪರ್ಯಂತ 9 ದಿನ ನವರಾತ್ರಿ, ರಾಮ ನವರಾತ್ರಿ 9 days. ಗುರುಗಳೇ, ನನ್ಗೆ ಚಿಕ್ಕ ಇದು ನೀವು ದೇವ್ರ ಪೂಜಾ ಪತಿ ಒಂದು ಕ್ಲಾಸ್ ತೆಗಿಯಕ್ಕಾಗಲ್ಲ? ಆಲಿಮಾ ತೆಯ್ಯಣಪ್ಪ. ಗುರುಗಳೇ, ಜಪ ಎಲ್ಲ ಮಾಡ್ಲಕ್ ಒಂದ್ ಸರ್ತಿ ತೆಯ್ಯ ಅಂದಲ್ಲ ಕ್ಲಾಸ್. ಆಲಿಪ ಜಪೋಪದೇಶ ಮಾಡ್ಲಕ್ ಮುಡಿದ ನಂದ. ಇಲ್ಲ, ಆಗ ಅನುಸಂಧಾನ ಮಾಡಿಬೇಕು. ಎಸ್ಪೆಷಲಿ ಉಪನಯನ ಆದವರಿಗೆ ಉಪನಯನ ಆದ ಮಂತ್ರಗಳು ಹೇಳ್ಬೇಕು. ನಿಮ್ಮಂತ ಮಕ್ಕಳಿಗೆ ಬಂದು ಈಗ ಉಪದೇಶ ಇಲ್ಲ, ಇವರ ಎಲಿಜಿಬಿಲಿಟಿ ಇಲ್ಲ. ಸೊ ದೇವರ ನಾಮ ಹೇಳ್ಬೋದು, ದೇವರ ನಾಮವನ್ನ ಜಪವಾಗಿ ಮಾಡಬಹುದು. ಹೇಳುಪ್ಪ. ದೇವ್ರ ಪೂಜೆ ಕ್ಲಾಸ್ ಇದು ಮಾಡಿರ ನಾ ಅದಕ್ಕೆ ಹತ್ತು ಮಾಡ ಅಂತಿದ್ದೆ. ಆಲಿಪ ಆಲಿಪ ನಾನು ವೈಭವನವೇ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳ್ತಾನೆ. ಹಿ ಈಸ್ ಎಕ್ಸ್ಪರ್ಟ್ ಇನ್ ದೇವರ ಪೂಜಾ. ಓಕೆವಾ? ಓಕೆಪ್ಪ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು.